ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಕಂಪನಿಯವರು ರೆಗ್ಯುಲರ್ ಆಗಿ ನಮಗೆ ಕಂಪ್ಲೀಟ್ ಇಂಟೀರಿಯರ್ ನಾಲೆಜಸನ್ನು ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಅನ್ನೋರು ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಮುಂಚೆ ಹೇಗೆ ಕನ್ಸ್ಟ್ರಕ್ಷನ್ ನಾಲೆಜಸ್ ಬರ್ತಾ ಇತ್ತು, ಇನ್ನು ಮುಂದೆ ನಿಮಗೆ ರೆಗ್ಯುಲರ್ ಆಗಿ ಇಂಟೀರಿಯರ್ ನಾಲೆಜ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವರಿಗೆ ಥ್ಯಾಂಕ್ ಯು ಹೇಳಬೇಕು. ಸೊ ಇವತ್ತು ನಮ್ಮ ಜೊತೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸುಮಂತ್ ಸರ್ ಇದ್ದಾರೆ. ನೀವೊಂದು 22 ಲಕ್ಷದ ಒಂದು ಇಂಟೀರಿಯರ್ ನೋಡಿದ್ರಿ, ಅಲ್ಲೂ ಕೂಡ ಇವ್ರು ಸರ್ ಬಂದ್ಬಿಟ್ಟು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ರು. ಸೊ ಟೆಕ್ನಿಕಲ್ ಮಾಹಿತಿ ಏನೇ ಬೇಕಾದರೂ ಕೂಡ ನಾವು ಇವ್ರ ಹತ್ರ ಕೇಳ್ಬೋದು. ಅದಕ್ಕೋಸ್ಕರ ಇವತ್ತು ಗ್ಲಾಸ್ ಮತ್ತು ಲೈಟ್ ಅಂತ ಬಂದಾಗ ಸರ್ನ ಇನ್ವೈಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ಮನೆ ಅಂತ ಬಂದಾಗ ಎಷ್ಟೇ ಸೂಪರಾಗಿ ಇಂಟೀರಿಯರ್ ಮಾಡಲಿ, ಮನೇಲಿ ಒಂದು ಲೈಟ್ ಇಲ್ಲ ಅಂತ ಹೇಳಿದ್ರೆ ಏನು ಲುಕ್ ಸರ್? ಬೆಳಕಿರಲಿ ರಾತ್ರಿ ಇರಲಿ, ಆ ಒಂದು ಕೋಲೈಟ್ ಬರಬೇಕು, ಡಿಸೈನ್ ಲೈಟ್ ಇರಬೇಕು, ಆವಾಗಲೇ ಮನೇಲಿ ಒಂದು ಚೆನ್ನಾಗಿ ಅಂತ ಹೇಳ್ಬೋದು. ಜೊತೆಯಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ತುಂಬ ಜನ ಇವಾಗ ಟ್ರೆಂಡ್ ಆಗ್ತಾ ಇದೆ. ಎಲ್ಲ ಕಡೆ ಗ್ಲಾಸನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಗ್ಲಾಸ್ ಇಂಟಿಗ್ರೇಷನ್ ಅಂತ ಬಂದಾಗ ಜನರಿಗೆ ನಾಲೆಜ್ ಇಲ್ಲ. ಜನರಿಗೆ ಯಾವ ಗ್ಲಾಸ್ ಗೊತ್ತು? ಪ್ಲೇನ್ ಗ್ಲಾಸ್ ಅಂತ ಗೊತ್ತು. ಆದರೆ ನೀವು ಇಂಟೀರಿಯರ್ಗೆ ಏನಿರುತ್ತೆ ಎಲ್ಲ ಗ್ಲಾಸ್ಗಳು ಗೊತ್ತಿರ್ತವೆ. ಅವರಲ್ಲಿ ಇಲ್ಲಿ ಏನಾಗ್ತಿದೆ ಅಂತಂದರೆ, ನೀವೇನು ಸಜೆಸ್ಟ್ ಮಾಡ್ತೀರಾ ಅದು ಮಾತ್ರ ಇನ್ಸ್ಟಾಲ್ ಆಗ್ತಾ ಇದೆ. ಬಟ್ ನನ್ನ ಅನಿಸಿಕೆ ಏನಂತಂದರೆ, ಜನರಿಗೆ ಎಲ್ಲ ಗೊತ್ತಿರಬೇಕು. ನಾನು ಇಲ್ಲಿ ಆ ಗ್ಲಾಸ್ ಹಾಕ್ಕೊಡಿ, ಇಲ್ಲಿ ಆ ಗ್ಲಾಸ್ ಹಾಕೊಡಿ ಅಂತ ಜನ ಕೇಳಬೇಕು ನಿಮ್ಮನ್ನು. ಸೊ ಅದಕ್ಕೋಸ್ಕರ ನಾವು ನಾಲೆಜ್ ಕೊಡಬೇಕು. ಅದಕ್ಕೆ ಎರಡು ಮಾಹಿತಿಯನ್ನು ಕೂಡ ಕೊಡೋಣ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಲೈಕ್ ಗ್ಲಾಸ್ ಅಂತ ಬಂದಾಗ ಯಾವ ರೀತಿಯ ಗ್ಲಾಸ್ಗಳು ಬರ್ತವೆ ಸರ್? ಸರ್, ಈಗ ಗ್ಲಾಸ್ ಅಂತ ಬಂದರೆ ನಾವು ಸಾಕಷ್ಟು ಏರಿಯಾಸ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಈ ಏರಿಯಾದಲ್ಲಿ ಈ ಥರ ಗ್ಲಾಸ್ ಮಾಡೋಣ, ಇಲ್ಲ ಅಂದರೆ ನೆಕ್ಸ್ಟ್ ಲಿವಿಂಗ್ ಎಲ್ಲಿಂಗ್ ಮಾಡೋಣ, ಡ್ರೆಸ್ಸಿಂಗ್ ಯಾವ ಥರ ಮಾಡೋಣ. ಸೊ ಈಗ ಫಾಯರ್ ಅಂತ ಬಂದರೆ ಬಿಲ್ಡಿಂಗ್ ಗ್ಲಾಸಸ್, ಕ್ರಿಸ್ ಕ್ರಾಸ್ ಮಿರರ್ಸ್ ಅಂತ ಯೂಸ್ ಮಾಡ್ತೀವಿ. ಅದೇನಾಗುತ್ತೆ ಅಂದರೆ ಪೀಸಸ್ ಇರುತ್ತೆ, ಎಲ್ಲ ಪೀಸಸ್ನ ಜಾಯಿನ್ ಮಾಡಿ ಹಾಗೆ ನಾವೊಂದು ಸ್ಟ್ರಕ್ಚರ್ ಬಿಲ್ಟ್ ಮಾಡಿ ಚಿಕ್ಕ ಪೀಸಸ್ ತುಂಬ ಚಿಕ್ಕ ಪೀಸ್ ಅದೇನು ಮಾಡ್ತೀವಿ, ಗ್ಲೂ ಹಾಕಿ ಮಾಡಬೇಕಾಗುತ್ತೆ ಒಂದು. ಆ್ಯಂಡ್ ಇನ್ನೊಂದು ಬಂದು ನಾರ್ಮಲ್ ಮಿರರ್ಸ್ ಕೊಡ್ತೀವಿ, ಮತ್ತು ವಾಶ್ರೂಮ್ಸ್ LED ಮಿರರ್ಸ್ ಆಗಲಿ. ಆ್ಯಂಡ್ ಈಗ ಕ್ರಿಸ್ ಕ್ರಾಸ್ ಮಿರರ್ಸ್ ಯಾರ್ಯಾರು ತುಂಬ ಪ್ರಾಬ್ಲಮ್ಸ್ ಗಮ್ ಮುಖಾಂತರ ಫೇಸ್ ಮಾಡ್ತಿದ್ದಾರೋ ಅವ್ರಿಗೇನ ಕಂಪ್ಯೂಟರ್ ಕಟ್ ನಿಮಗೆ ಗ್ಲಾಸಸ್ ಸಿಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಏನು ಪೀಸಸ್ ಇದೆ ಆ ಪೀಸಸ್ ಬದಲು ಕಂಪ್ಲೀಟ್ ಗ್ಲಾಸ್ ಮೇಲೆ ಲೈನ್ಸ್ ಬರುತ್ತೆ, ವ್ಯೂ ಕಾಣಿಸುತ್ತೆ, 3D ವ್ಯೂ ಕಾಣಿಸುತ್ತೆ. ಸೊ ಅದು ಏನಕ್ಕೆ ಮಾಡಿದ್ದಾರೆ ಅಂದರೆ, ಈ ಬಿಲ್ಡಿಂಗ್ ಮಿರರ್ಸ್ ಅಂತ ಏನಾಗ್ತಿದೆ, ಗಮ್ ಏನು ಗ್ಲೂ ಯೂಸ್ ಮಾಡ್ತಾರೆ, ಸಿಲಿಕಾನ್ ಏನು ಯೂಸ್ ಮಾಡ್ತಾರೆ ಪೇಸ್ಟಿಂಗಿಗೆ, ಅದು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಬಿಟ್ಕೊಂಡ್ರೆ ಎಲ್ಲ ಕಡೆ ನೋಡಿ. ಸೊ ದ ಕ್ವಾಲಿಟಿ ಆಫ್ ವರ್ಕ್, ದ ವರ್ಕ್ಮ್ಯಾನ್ಶಿಪ್ ಪ್ರಾಪರ್ ಆಗಿದ್ರೆ ಮಾತ್ರನೇ ಆ ಮಿರರ್ನ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡೋಕ್ಕಾಗೋದು. ಬಿಕಾಸ್ ಲಾಂಗ್ ಟರ್ಮ್ ಸಸ್ಟೈನ್ ಮಾಡಬೇಕಂದ್ರೆ ವಿ ನೀಡ್ ಟು ಚೆಕ್, ಎಲ್ಲದೂ ನಾವು ಚೆಕ್ ಮಾಡಿನೇ ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಮೀನ್ ವೈಲ್ ನಾವು 3Dನೂ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಯಾರು ತುಂಬ ಮೈಂಟೆನೆನ್ಸ್ ಮಾಡೋಕ್ಕೆ ಆಗಲ್ಲ ನೋಡ್ಕೊತೀವಿ ಅಂದರೆ, ಬಿಕಾಸ್ ಕ್ಲೈಂಟ್ ಅಟ್ ಎಂಡ್ ಏನಿದ್ರು ಕ್ಲೈಂಟ್ಸ್ ಚಾಯ್ಸ್ ಅದು. ಸೊ ನಾವು ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ಫಾಯರ್ ಅಂತ ಬಂದರೆ ನಾವು ಕಂಪ್ಲೀಟ್ಲಿ ಬಿಲ್ಡಿಂಗ್ ಸಜೆಸ್ಟ್ ಮಾಡ್ತೀವಿ. ಆ ಕಡೆ ಈ ಕಡೆ ರಾಫ್ಟರ್ಸ್ ಹಾಕಿ ಸೆಂಟಲ್ಲಿ ಬಿಲ್ಡಿಂಗ್ ಮಿರರ್ಸ್ ಮಾಡಿ ಆಲ್ಮೋಸ್ಟ್ ಒಂದು 4 ಫೀಟ್ ನಿಲ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಏನು ಬಿಲ್ಡಿಂಗ್ ಮಿರರ್ಸ್? ಅದು ಬಿಲ್ಡಿಂಗ್ ಮಿರರ್ಸ್ ಅಂತ ಕರೀತಾರೆ. ಕ್ರಿಸ್ ಕ್ರಾಸ್ ಮಿರರ್ಸ್ ಯಾವ್ಯಾವ ವೆರೈಟಿ ಸಿಗುತ್ತೆ ಅದರಲ್ಲಿ? ನಮಗೆ ಅದರಲ್ಲಿ ಕಲರ್ಸು ತುಂಬ ಆಪ್ಷನ್ಸ್ ಇದೆ. ನಿಮಗೆ ನಾರ್ಮಲಿ ಟ್ರಾನ್ಸ್ಪರೆಂಟ್ ಇದೆ, ಮತ್ತು ನಿಮಗೆ ರೋಸ್ ಗೋಲ್ಡ್ ಇದೆ, ವೈಟ್ ಇದೆ. ಆ್ಯಂಡ್ ನೀವು ಲ್ಯಾಕೆಡ್ ಗ್ಲಾಸ್ ಕೂಡ ಹೋಗ್ಬೋದು. ಈಗ ಹೊಸದಾಗಿ ಲ್ಯಾಕೆಡ್ ಗ್ಲಾಸ್ ಅಂತಲೂ ಬಂದಿದೆ, ಅದನ್ನು ಯೂಸ್ ಮಾಡ್ತಿದ್ದೀವಿ ಫಾಯರ್ ಯೂನಿಟ್ಸ್ಗೆ. ಆ್ಯಂಡ್ ವಾಶ್ರೂಮ್ಸ್ಗೆ ನಾವು ಇದನ್ನ ಅವಾಯ್ಡ್ ಮಾಡ್ತೀವಿ ಬಿಕಾಸ್ ಆಫ್ ವಾಟರ್ ಸ್ಪಿಲೇಜಸ್ ಜಾಸ್ತಿ ಇರುತ್ತೆ. ಕಾರ್ನರ್ಸಲ್ಲಿ ನೀರು ಕುತ್ಕೊಂಡ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ LED ಮಿರರ್ಸ್ ಸಜೆಸ್ಟ್ ಮಾಡ್ತೀವಿ. LED ಮಿರರ್ಸ್. ಸೊ ಅದರಲ್ಲೇ ಟಚ್ ಆಪ್ಷನ್ಸ್ ಇರುತ್ತೆ, ನಿಮಗೆ ಟಚ್ ಮಾಡ್ಬೋದು. ಇಲ್ಲ ಅದು ಬೇಡ ಅಂತಂದರೆ ಕ್ಯಾನ್ ಗೋ ಫಾರ್ ರಿಮೋಟ್ ಕಂಟ್ರೋಲ್ಸ್ ಇದೆ, ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು. ಎಲ್ಲ ಥರದ ಮಿರರ್ಸ್ ಬಂದಿದೆ ಇವಾಗ. ಸರ್, ಇನ್ನು ಗ್ಲಾಸ್ ಅಂತ ಬಂದಾಗ ಕಿಚನಲ್ಲಿ ತುಂಬ ಕಡೆ ಇವಾಗ ಗ್ಲಾಸ್ ಶಟರ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ನನ್ನ ಕ್ವಶನ್ ಏನಂತಂದರೆ, ಯಾವ್ಯಾವ ರೀತಿ ಗ್ಲಾಸನ್ನು ಗ್ಲಾಸ್ ಶಟರ್ಸಲ್ಲಿ ಯೂಸ್ ಮಾಡ್ಬೋದು? ದಪ್ಪ ಎಷ್ಟಿರಬೇಕಾಗುತ್ತೆ ಸರ್? ಈಗ ನಾವು ಎಲ್ಲ ಕಡೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಬೇಕು. ಆ್ಯಂಡ್ ಗ್ಲಾಸ್ ಅಂತ ಬಂದರೆ ಸೆಂಟ್ ಗೋಬಿನ್ ನಾವು ಸಜೆಸ್ಟ್ ಮಾಡ್ತೀವಿ. ಸೆಂಟ್ ಗೋಬಿನ್ ತುಂಬ ಕ್ವಾಲಿಟಿ ಇರೋ ಮೆಟೀರಿಯಲ್. ಆ್ಯಂಡ್ ಕಿಚನಲ್ಲಿ ಏನು ಬರ್ತಿದೆ ಅದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮ್ಡ್ ಆಗಿರುತ್ತೆ. ಅಲ್ಯೂಮಿನಿಯಂ ಫ್ರೇಮ್ ನೋಡಿ ಗ್ಲಾಸ್ ಕೋರ್ಸ್ ಇರ್ತೀವಿ. ಅದು ಯೂಶಲಿ ಟಿಂಟೆಡ್ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಒಳ್ಳೆ ಲೈಟ್ ಏನೇ ಹಾಕಿದ್ರು ಅದು ಕಾಣಿಸ್ಬೇಕು. ಇಲ್ಲ ಅಂತಂದರೆ ಅದು ಹಾಕಿದ್ರು ವೇಸ್ಟ್ ಆಗುತ್ತೆ. ಆ್ಯಂಡ್ ಎಲ್ಲನೂ ನಿಮ್ಗೊಂದು 5 to 6 mm ಥಿಕ್ನೆಸ್ ಸಾಕು ಸರ್. ಕಿಚನ್ಸ್ಗೆ ಅಷ್ಟು ಸಾಕು. ಬಿಕಾಸ್ ಎಲ್ಲರೂ ಏನು ಹೇಳ್ತಾರೆ 8 mm 10 mm ಬೇಕಾಗಿಲ್ಲ. 6 mm ಸ್ಟ್ಯಾಂಡರ್ಡ್ ತುಂಬ ಒಳ್ಳೇದು, ಚೆನ್ನಾಗಿರುತ್ತೆ. ಆಚೆ ಎಲ್ಲೇ ಮಾಡ್ಸಕ್ ಹೋದ್ರು, ಕಮರ್ಷಿಯಲ್ ಸ್ಪೇಸಿಗೆ ಮಾಡ್ಸಕ್ ಹೋದ್ರೆ ಯು ಕ್ಯಾನ್ ಗೋ ಫಾರ್ 10 to 12 mm ವರೆಗೂ ಹೋಗ್ಬೋದು. ಬಟ್ ಏನು ಕಿಚನ್ ಬಂದಿದೆ 6 mm ವರೆಗೂ ಸಾಕು. ಹೌದು ಸರ್. ಓಕೆ. ಈಗ ವಾಲ್ ಪ್ಯಾನಲಿಂಗ್ ಅಲ್ಲೂ ಗ್ಲಾಸ್ ಅನ್ನು ಇಂಟಿಗ್ರೇಟ್ ಮಾಡಿ. ಸೊ ವಾಲ್ ಪ್ಯಾನಲಿಂಗ್ ಅಲ್ಲಿ ಖಂಡಿತ ಗ್ಲಾಸ್ ನಾವು ಕೊಡ್ತೀವಿ, ಪ್ರಾಪರ್ ಆಗಿರುತ್ತೆ. ಅದು ಕೂಡ ಒಂದು ಹೊಸ ಟೆಕ್ನಿಕ್. ಅಂಡ್ ಈಗ ನಾವು ಸೀಲಿಂಗ್ ಅಲ್ಲೂ ಕೂಡ ಟ್ರೈ ಮಾಡ್ತೀವಿ. ಫಾಲ್ ಸೀಲಿಂಗ್ ಅಲ್ಲಿ ನೀವು ಬೀಡಿಂಗ್ಸ್ ಮಾಡಿ ಸೆಂಟ್ರಲ್ ಕೂಡ ನಾವು ಗ್ಲಾಸ್ ಮಾಡ್ಬೋದು. ತಲೆ ಮೇಲೆ ಬೀಳಲ್ಲ ಸರ್. ಹೆದರಿಕೆ ಇಲ್ಲ ಸರ್? ಇಲ್ಲ ಸರ್, ವರ್ಕ್ಮ್ಯಾನ್ಶಿಪ್ ಪ್ರಾಪರ್ ಆಗಿದ್ರೆ ಯಾವುದೇ ರೀತಿಯಾದ
ಪ್ರಾಬ್ಲಮ್ಸ್ ಬರೋದಿಲ್ಲ. ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಮೇಲ್ಗಡೆ ಹೇಗೆ ಮಿರರ್ ಹಾಕ್ಬೋದು ಸರ್? ಈಗ ಏನಂದ್ರೆ ಈಗ ಕಂಪ್ಲೀಟ್ಲಿ ನಿಮಗೆ ಎಡ್ಜಸಲ್ಲಿ ಫಾಲ್ ಸೀಲಿಂಗ್ ಮಾಡ್ತೀವಿ POP. ಅದ್ರ ಸೆಂಟಲ್ಲಿ ಮತ್ತೆ ಪ್ಯಾಸೇಜ್ ತೊಗೊಂಡು ನಾವು POP ಬೀಡಿಂಗ್ಸ್ ಮಾಡ್ತೀವಿ, HDHMR ಬೀಡಿಂಗ್ಸ್. ಆ ಬೀಡಿಂಗ್ಸ್ ಪೇಸ್ಟ್ ಮಾಡ್ತೀವಿ. ಅದ್ರ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ನಿಮಗೆಲ್ಲ ಕ್ರಿಸ್ಕ್ರಾಸ್ ಮಿರರ್ಸ್ ಪೀಸಸ್ ಇರ್ತಿರುತ್ತೆ, ನೀಟಾಗಿ ಗ್ಲೂ ಮಾಡಿ ಸಿಲಿಕಾನ್ ಹಾಕಿ ಪೇಸ್ಟ್ ಮಾಡ್ಬಿಡೋದು. ಪೇಸ್ಟ್ ಮಾಡಿ ಸೆಂಟರಲ್ಲಿ ಒಂದು ಝೂಮರ್ ಹ್ಯಾಂಗ್ ಆಗುತ್ತೆ. ನೀವು ಅದು ಹ್ಯಾಂಗ್ ಮಾಡಿದ ತಕ್ಷಣ ನಿಮ್ಗೆ ಏನಿಲ್ಲ ಅಂದ್ರೆ ಕಂಪ್ಲೀಟ್ ಲುಕ್ ಏನಿದೆ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಹೌದು ಸರ್, ಆ ಬೆಳಕು ಕೆಳಗಡೆ ಒಂದೇ ಅಲ್ಲ, ಮೇಲ್ಗಡೆಯಿಂದ ರಿಫ್ಲೆಕ್ಟ್ ಆಗುತ್ತೆ. ಕೆಳಗಡೆ ಕೂತಿರೋರಿಗೆ ಡೈನಿಂಗ್ ಏರಿಯಾ, ಇದು ಇವು ಡೈನಿಂಗ್ ಏರಿಯಾ ಅನ್ಕೊಳ್ಳಿ, ಮೇಲೆ ಮಿರರ್ ಇರುತ್ತೆ. ತಿನ್ನೋವಾಗ ಎನ್ಹಾನ್ಸ್ ಆ ಗ್ಲಾಸ್ ಆಗಲಿ ಫೀಲ್ ಆಗಲಿ ಸ್ವಲ್ಪ ಲಕ್ಸುರಿ ಸೆಗ್ಮೆಂಟ್ ಅಂತ ಹೇಳ್ತೀರಾ. ಮೇಂಟೆನೆನ್ಸ್ ಹಂಗೆ ಇರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ರೆಗ್ಯುಲರ್ ಆಗಿ ನೋಡ್ಕೊಂತಾ ಇರಬೇಕು, ಗಮ್ಮಿಂಗ್ ಎಲ್ಲ ಕರೆಕ್ಟ್ ಆಗಿದೆ ನೋಡಬೇಕು, ಕ್ಲೀನ್ ಮಾಡ್ಕೋಬೇಕು. ಮೇಂಟೆನೆನ್ಸ್ ಇದೆ, ಮೇಂಟೆನೆನ್ಸ್ ತುಂಬಾನೇ ಇದೆ. ಲಕ್ಸುರಿ ಬೇಕಂತಂದ್ರೆ ಮೇಂಟೆನೆನ್ಸ್ ಮಾಡಲೇಬೇಕು. ಸೂಪರ್ ಆಗಿ ಹೇಳಿದ್ರೆ ಸರ್. ಗ್ಲಾಸ್ ಅಂತ ಬಂದಾಗ ಇನ್ಯಾವ ರೀತಿ ಗ್ಲಾಸ್ ಸಿಗುತ್ತೆ ಸರ್? ಇನ್ನು ಮತ್ತೆ ಇವಾಗ ಗ್ಲಾಸಸ್ ಅಲ್ಲಿ ನಿಮಗೆ ಶೇಪ್ಸ್ ಟ್ರೈ ಮಾಡ್ತೇವೆ. ಇವಾಗ ಏನೇ ನಾವು ಡ್ರೆಸ್ಸಿಂಗ್ ಯೂನಿಟ್ಗೆ ಹೋಗ್ತೀವಿ, ಎಲ್ಲ ನಾರ್ಮಲಿ ಟ್ರಯಾಂಗಲ್ ಕಟ್ ಮಾಡಿ ಸುಮ್ಮನೆ ಪೇಸ್ಟ್ ಮಾಡ್ಬಿಡ್ತಾರೆ. ಟ್ರಯಾಂಗಲ್ ರೌಂಡ್ ಮುಗೀತು. ಈಗ ಏನಾಗಿದೆ ಅಂದರೆ ತುಂಬ ಜನ ಹೇಳಿದ್ರೆ ಕಸ್ಟಮೈಸ್ ಡಿಸೈನ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಜನ ಸೆಮಿ ಸರ್ಕಲ್ ಆಗಲಿ, ಅಮೀಬಾ ಡಿಸೈನ್ ಮಾಡ್ತೀವಿ. ಏನು ನೋಡ್ಕೊಂಡ್ ಬಂದ್ರಿ ಆ ಸೈಕಲ್ ನಾವು ಕೊಡ್ತೀವಿ. ತುಂಬಾ ಇರೆಗ್ಯುಲರ್ ಶೇಪ್ಸ್ ನಾವು ಮಾಡ್ಕೊಡ್ತೀವಿ. ಬಿಕಾಸ್ ವಿ ಸಜೆಸ್ಟ್ ಯಾವ್ದ್ರಲ್ಲಿ ಕಸ್ಟಮೈಸ್ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಬಿಕಾಸ್ ಪೆಬಲ್ ತರ ಮಾಡೋದು, ಪೆಬಲ್ಸ್. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗ ಪೀಸಸ್ ಬಿಟ್ಸ್ ಆಫ್ ಪೀಸಸ್ನ ಕಟ್ ಮಾಡಿ ಫಾಯರ್ಗೆ ಮಾಡ್ತಿದ್ದಾರೆ. ಓವಲ್ಸ್, ಚಿಕ್ಕ ಚಿಕ್ಕ ಓವಲ್ಸ್ ಎಲ್ಲ ಮಾಡಿ ಅದನ್ನ ಪೇಸ್ಟ್ ಮಾಡಿದ್ರೆ ದೂರದಿಂದ ನಿಮ್ಗೆ ನೋಡೋವಾಗ ಅದು ಅದೇ ಒಂದು ಹೊಸ ಲುಕ್ ಕೊಡುತ್ತೆ. ಲೈಟೇ ಬೇಡ ಅದಕ್ಕೆ ಏನು ಮಾಡ್ತಾರೆ, ಅಲ್ಯೂಮಿನಿಯಂ ಫ್ರೇಮಿಂಗ್ ಮಾಡ್ಕೊಂತಾರೆ. ಆ ಫ್ರೇಮಿಂಗ್ನ ಸ್ವಲ್ಪ ಮುಂದೆ ತಗೊಂಡು ಅದಕ್ಕೆ ಗ್ಲಾಸ್ ಪೇಸ್ಟ್ ಮಾಡಿ ಎಲ್ಲಾನು ವಾಲ್ ಪೇಸ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಓಕೆ 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 ದೀಸ್ ಆರ್ ದ ಥಿಂಗ್ಸ್ ಕರೆಂಟ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತ ಹೇಳ್ತಾರೆ. ಆಮೇಲೆ ಈಗ ನಮ್ಮ ಕಿಚನ್ ಇದು ಬೆಡ್ರೂಮ್ ಅಲ್ಲಿ ಬೆಡ್ ಹಾಕಿರ್ತೀವಲ್ಲ, ಹೆಡ್ ಬೋರ್ಡ್ ಅಲ್ಲಿ ಗ್ಲಾಸ್ ಯೂಸ್ ಮಾಡ್ಬೋದಾ ಸರ್? ಹೆಡ್ ಬೋರ್ಡ್ ಅಲ್ಲಿ ನಾವು ಜಾಸ್ತಿ ಸಜೆಸ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಯಾರಾದ್ರೂ ನಿಂತ್ಕೊಂಡು ಕ್ಲೀನ್ ಮಾಡೋವಾಗ್ಲಾಗ್ಲಿ, ಮೇಲೆ ಸೀಲಿಂಗ್ ಕ್ಲೀನ್ ಮಾಡೋಕ್ಕಾಗಲಿ, ಏನಾದರೂ ಮೂವ್ಮೆಂಟ್ ಟಚ್ ಮಾಡಿದ್ರೆ ಸೊ ನಾಟ್ ಸೋ ಸೂಟೇಬಲ್. ಸಜೆಸ್ಟ್ ಮಾಡ್ತೀವಿ ಆಸ್ ಎ ಡಿಸೈನ್ ಪರ್ಪಸ್, ಇಟ್ಸ್ ಗುಡ್. ಬಟ್ ಕ್ಲೈಂಟ್ ಅವ್ರ ಮೇಂಟೆನೆನ್ಸ್ ಡ್ಯೂರಬಿಲಿಟಿ ನೋಡೋಕೆ ಹೋದ್ರೆ ವಿ ಡೋಂಟ್ ಸಜೆಸ್ಟ್ ಮೋರ್ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಕೈ ಎಲ್ಲಿ ಮನುಷ್ಯನ ಕೈ ಈಸಿಯಾಗಿ ಟಚ್ ಆಗುತ್ತೋ ಅಲ್ಲಿ ಗ್ಲಾಸ್ ಬೇಡ ಅಂತ. ಓಕೆ ಓಕೆ. ನೋಡ್ಕೊಳಕ್ ಮಾತ್ರ ಚಂದ ಸರ್. ಸೊ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಮಾತ್ರ ಅದಷ್ಟು ಹೈಟ್ ಇರಬೇಕು. ಇವಾಗ ಸೀಲಿಂಗ್ ಹಾಕ್ತೀವಿ, ಕ್ಲೀನ್ ಮಾಡ್ಕೊಬೋದು, ಮುಟ್ಟಕ್ಕಾಗಲ್ಲ ರೆಗ್ಯುಲರ್ ಆಗಿ. ಇದು ಹಿಂದೆ ಇದ್ರೆ ಬೈ ಚಾನ್ಸ್ ಏನೋ ಬೆಡ್ ಮೇಲೆ ನಿಂತ್ಕೊಂತೀವಿ ಅಂದ್ರೆ ಈಸಿ ಟಚ್ ಆಗ್ಬಿಡುತ್ತೆ. ಮಕ್ಕಳು ಸುಮ್ಮನೆ ಇರಲ್ಲ, ಇನ್ನು ಗ್ಲಾಸ್ ಅಂದ್ರೆ ಬರೆಯೋದು ಗೀಚೋದು ಹಾಗೆ ಡ್ಯಾಮೇಜ್ ಆಗುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಈ ಲೈಕ್ ಗ್ಲಾಸ್ಗಳದ್ದೇ ವಿಂಡೋಸ್ಗಳು, ಡೋರ್ಗಳು ಆ ಥರ ಏನಾದರೂ ಬರ್ತಾ ಇದೆ ಸರ್ ಇವಾಗ? ಸೊ ಇವಾಗ ತುಂಬಾ ಕಡೆ ಇವಾಗ ಏನಾಗಿದೆ ಅಂದ್ರೆ ವಾಕಿಂಗ್ ನೋಡ್ರಿಗೆ ಸ್ಲೈಡಿಂಗ್ ಗ್ಲಾಸ್ ಕೇಳ್ತಾರೆ. ಸೊ ಟಫ್ MM10 ಅದರಲ್ಲಿ ಹೇಳಿ ಸ್ವಲ್ಪ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದ್ರೆ ವಾಶ್ರೂಮ್ಸ್, ಶವರ್ ಕ್ಯಾಬಿನೆಟ್ಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಓಕೆ, ಅದಕ್ಕೆಲ್ಲ ಏನು ಮಾಡ್ತೀವಿ ಇವಾಗ ನಾವು ಇನ್ನೊಂದು ಇಂಪ್ಲಿಮೆಂಟ್ ಮಾಡಿದ್ವಿ. ಯಾರ್ಯಾರು ಅರಿಸ್ಟೋ ಫಿನಿಶ್ ಬೇಕು, ಆ ಥರ ಲುಕ್ ವೈಸ್ ಬೇಕು ಅಂದರೆ ನಾವು ಅವ್ರಿಗೆ ಪ್ರೊಫೈಲ್ ಡೋರ್ಸ್ ಕೊಡ್ತಿದ್ದೀವಿ. ಫಿನಿಶಿಂಗಲ್ಲಿ ಪ್ರೊಫೈಲ್ ಅಲ್ಯೂಮಿನಿಯಂ ಪ್ರೊಫೈಲ್ ಮಾಡಿ ಒಳಗಡೆ ಟಿಂಟರ್ ಮಿರರ್ ಹಾಕಿ ಒಳ್ಳೆ ಟಫನ್ ಮಿರರ್ಸ್ ಹಾಕಿಸಿ ಕಂಪ್ಲೀಟ್ ವಾರ್ಡ್ರೋಬ್ ಕೊಡ್ತಿದ್ವಿ ನಾವು. ಸೊ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ನೋಡ್ಬೋದು, ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಆ್ಯಂಡ್ ಶವರ್ ಕ್ಯಾಬಿನೆಟ್ಸ್ ಕೂಡ ಯಾರ ಮನೆಯಲ್ಲಿ ನಿಮಗೆ ಕಂಪ್ಲೀಟ್ ಸ್ಲೈಡಿಂಗ್ ಕೊಡೋಕೆ ಆಗೋದಿಲ್ವೋ ಆ ಶವರ್ ಕ್ಯಾಬಿನೆಟ್ ಕಂಪ್ಲೀಟ್ ಶವರ್ ಪಾರ್ಟಿಷನ್ಗೆ ಮಾತ್ರ ನಾವು ಒಂದು ಚೌಕಟ್ ಥರ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಎಲ್ಲ ನಿಮಗೆ 10 to 12 mm ಥಿಕ್ನೆಸ್ ಇರೋದು ಸೆಂಟ್ ಗೋಬಿನ್ ಗ್ಲಾಸ್, ಸೆಂಟ್ ಗೋಬಿನ್ ವಿತ್ ಅಲ್ಯೂಮಿನಿಯಂ ಚಾನಲಿಂಗ್ ಆಗಿರುತ್ತೆ. ಓಕೆ ಓಕೆ. ರನ್ನಿಂಗ್ ಬಂದು ಸ್ಮೂತ್ ಆಗುತ್ತೆ. ಇವಾಗ ವಾಕಿಂಗ್ ಹೋಗ್ತಿರ್ತೀರಾ, ರಾಫ್ಟರ್ಸ್ ಹಾಕಿ ಕನ್ಸಿಲ್ ಮಾಡ್ಬೋದು ನಾವು ಈ ಥರ. ಇನ್ನೊಂದು ಆಪ್ಷನ್, ನಮ್ಗೆ ಸೀತ್ರು ಇರಲಿ ಪರವಾಗಿಲ್ಲ, ಫಿನಿಶಿಂಗ್ ಲ್ಯಾಕೆಡ್ ಫಿನಿಶ್ ಬೇಕು. ಸೊ ಲ್ಯಾಕೆಡ್ ಗ್ಲಾಸ್ ಏನು ಮಾಡ್ತೀವಿ ನಾವು ಸ್ಲೈಡಿಂಗ್ ಮಾಡ್ತೀವಿ. ಸ್ಲೈಡ್ ಮಾಡಿದ ತಕ್ಷಣ ವಾರ್ಡ್ರೋಬ್ ಗ್ಯಾಪ್ ಒಳಗಡೆ ನೀಟಾಗಿ ಗ್ಲಾಸ್ ಹೋಗುತ್ತೆ. ಓಕೆ. ಸೊ ವಾರ್ಡ್ರೋಬ್ ಕಾಣಿಸುತ್ತೆ. ಸೊ ಈ ಥರ ಇಂಪ್ಲಿಮೆಂಟ್ ಹೊಸ ಟೆಕ್ನಿಕ್ಸ್ ತೊಗೊಂಬಂದಷ್ಟು ಕ್ಲೈಂಟ್ಸು ನಿಮಗೆ ಏನಾದ್ರು ಆ್ಯಕ್ಟಿವ್ ಆಗಿ ನಮ್ಮ ಜೊತೆ ಇದು ಮಾಡ್ತಾರೆ. ಸರ್ ಈಗ ಲ್ಯಾಕೆಡ್ ಗ್ಲಾಸ್ ಅಂತ ಬಂದಾಗ ವಾಟ್ ಕೈಂಡ್ ಆಫ್ ಗ್ಲಾಸ್ ಇಟ್ ಈಸ್? ಯಾವ ಥರ ಗ್ಲಾಸ್ ಅದು ಲ್ಯಾಕೆಡ್ ಗ್ಲಾಸ್? ಈಗ ಲ್ಯಾಕೆಡ್ ಯೂಶಲಿ ನಿಮಗೆ ಮುಂಚೆಲ್ಲ ಕಿಚನ್ಗೆ ಯೂಸ್ ಮಾಡ್ತಿದ್ರು, ಅದು ಒಂದು ಪ್ರೀಮಿಯಂ ಸೆಗ್ಮೆಂಟ್. ಆ್ಯಂಡ್ ನಿಮಗೆ ಲ್ಯಾಕೆಡ್ ಗ್ಲಾಸ್ ಎಲ್ಲಿ ಅರಿಸ್ಟೋ ಡೋರ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ನಾವು ಅದನ್ನ ಏನು ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಡೋರ್ಸು ವಾರ್ಡ್ರೋಬ್ಸ್ ಬಿಟ್ಟು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು, ಮಿರರ್ ಟೈಪ್ ಆಗಲಿ ಆ್ಯಂಡ್ ವಾರ್ಡ್ರೋಬ್ಗಳಾಗಲಿ, ವಾರ್ಡ್ರೋಬ್ ಪಾರ್ಟಿಷನ್ಸ್ಗಾಗಲಿ ಆ್ಯಂಡ್ ಈಗ ಸ್ಲೈಡಿಂಗ್ ಡೋರ್ಸ್ಗಾಗಲಿ ಅದಕ್ಕೆ ಯೂಸ್ ಮಾಡ್ತಿದ್ದೀವಿ. ಸೊ ಇದ್ರಲ್ಲಿ ಎಷ್ಟು ಕಲರ್ ಪ್ಯಾಟರ್ನ್ ಸಿಗುತ್ತೆ? ಕಲರ್ ಸಾಕಷ್ಟು ಇದೆ ಸರ್. ನೀವು ಎಷ್ಟು ಕಲರ್ಸ್ ಯಾವ ಥರ ಕಲರ್ ಬೇಕಾದ್ರೂ ಮಾಡ್ಕೊಬೋದು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ ಮಾಡ್ಕೊಬೋದು. ಹೌದು ಸರ್, ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ಸ್ ಮಾಡ್ಕೊಂಡು ಮ್ಯಾಟ್ ಫಿನಿಶ್ ಎಲ್ಲ ಬರುತ್ತೆ. ಬರುತ್ತೆ. ತುಂಬ ಜನ ಏನಂತಾರೆ ಅಂತಂದರೆ ಗ್ಲಾಸ್ ಬೇಕು ಬಟ್ ರಿಫ್ಲೆಕ್ಟ್ ಆಗಬಾರ್ದು, ವಾಸ್ತು ಪ್ರಕಾರ ರಿಫ್ಲೆಕ್ಟ್ ಆಗಬಾರ್ದು ಅಂತ ಹೇಳ್ತಾರೆ. ಆಪ್ಷನ್ಸ್ ಇದೆಯಾ? ಖಂಡಿತ ಇದೆ ಸರ್. ಅದು ಪೇಂಟ್ ಯಾವ ಥರ ಅವ್ರು ಹೋಗ್ತಾರೆ, ಇಫ್ ದ ಕ್ಲೈಂಟ್ ಆ ಕ್ಲೈಂಟಿಗೆ ಓಕೆ, ನಾನು
ನಾನು ಯಾವುದೇ ರೀತಿಯಾಗಿ ನಂಗೆ ಲುಕ್ ವೈಸ್ ಚೆನ್ನಾಗಿರಬೇಕು, ನಾನು ಮ್ಯಾಟ್ ಹೋಗ್ತೀನಿ. ಖಂಡಿತ ಅದಕ್ಕೂ ಪ್ರೈಟ್ ಇದೆ ಸರ್, ಅದಕ್ಕೂ ಸ್ಪ್ರೇ ಮಾಡ್ತಾರೆ, ಅದಕ್ಕೂ ಮಾಡಿ ಮುಗಿಸ್ಬೋದು. ಆ್ಯಂಡ್ ಸೆಂಟ್ರಲ್ ಬೇಕಂದ್ರೆ ಟೀ ಪಟ್ಟಿ ಹಾಕಿ ಅದನ್ನು ಬೇರೆ ಬೇರೆ ಕಲರ್ ಕೂಡ ಮಾಡ್ಬೋದು, ಲ್ಯಾಕರ್ಡಲ್ಲಿ ಮಾಡ್ಬೋದು. ಆಮೇಲೆ ಕೆಲವೊಬ್ಬರ ಮನೆಯಲ್ಲಿ ನಾನು ಪ್ರಿಂಟೆಡ್ ನೋಡಿದ್ದೀನಿ, ಫೋಟೋನೇ ಹಾಕ್ಬಿಟ್ಟು ಮಾಡ್ಬೋದು ಸರ್, ಅದು ಮಾಡ್ಬೋದು ಸರ್. ಅದು ಈಸಿ ಸರ್, ಕಸ್ಟಮೈಸ್ ಮಾಡ್ತಾರೆ, ಕಂಪ್ಯೂಟರೈಸ್ ಮಾಡ್ತಾರೆ, ಅದನ್ನ ಪೇಸ್ಟ್ ಮಾಡಿ. ಈಗೇನು ಬರ್ತದೆ, ಈಗ ನಾರ್ಮಲಿ ನಾವು ಗ್ಲಾಸ್ ಮೇಲೆ ಸ್ಟಿಕ್ಕರಿಂಗ್ ಹಾಕ್ತೀವಲ್ಲ ಅದೇ ಥರನೇ ಅದು. ಅಷ್ಟೇನಾ ಅದು? ಅಷ್ಟೇ ಸರ್. ಗ್ಲಾಸು ಸ್ಟಿಕ್ಕರನ್ನು ಉಲ್ಟಾ ಹಚ್ಬಿಡ್ತಾರೆ, ಸ್ಟಿಕ್ಕರ್ ಉಲ್ಟಾ ಹಾಕ್ಸಿ ನೀಟಾಗಿ ಅದನ್ನೇನು ಮಾಡ್ತಾರೆ ಸ್ಮರ್ಜ್ ಮಾಡ್ತಾರೆ. ಸ್ಮರ್ಜ್ ಮಾಡಿ ಫಿನಿಶಿಂಗ್ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಟಚ್ ಕೂಡ ಗೊತ್ತಾಗಲ್ಲ, ಕಂಪ್ಲೀಟ್ ಗ್ಲಾಸ್ ಥರ ಇರುತ್ತೆ, ಸ್ಯಾಂಡ್ವಿಚ್ ಥರ ಮಾಡ್ತಾರೆ. ಓ, ಸ್ಯಾಂಡ್ವಿಚ್ ಥರ ಮಾಡ್ಬಿಡ್ತಾರೆ, 2 ಲೇಯರ್ ಹಾಕ್ಬಿಟ್ಟು ಮಧ್ಯದಲ್ಲಿ ಮಾಡ್ಬೋದು ಸರ್, ಆ ಥರ ಹಾಕ್ಬಿಡೋದು. ಒಳ್ಳೆ ಐಡಿಯಾ ಸರ್. ಅದು ಲೈಫ್ ಬರುತ್ತೆ ಸರ್? ಸರ್ ಲೈಫ್ ಬರುತ್ತೆ, ಬಟ್ ಏನಂದ್ರೆ ಅದು ಸ್ವಲ್ಪ ನೋಡೋದಕ್ಕೆ ಆಡ್ ಆಗಿರುತ್ತೆ ಅಷ್ಟೇ. ಬಿಕಾಸ್ ಯಾವಾಗಲೂ ನಮ್ದು ಫೋಟೋಸ್ ಹಾಕಿದ್ರೆ ವಾರ್ಡ್ರೋಬ್ ಮೇಲೆ ಅಷ್ಟು ಚಂದ ಅಲ್ಲ, ಮಕ್ಕಳಿಗೆ ಓಕೆ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಯಾರು ಥೀಮ್ ಬೇಸ್ ಮಾಡಬೇಕು ಅನ್ಕೊಂಡಿದ್ದಾರೋ ಕಿಡ್ಸ್ ಬೆಡ್ರೂಮ್ಸ್ ಎಲ್ಲ ಖಂಡಿತ ಮಾಡ್ಬೋದು ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಆಮೇಲೆ ವಾಕಿನ್ ವಾರ್ಡ್ರೋಬಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಯಾವ ಥರ ಮಾಡ್ಬೋದು ಸರ್? ಈಗ ವಾಕಿನ್ ವಾರ್ಡ್ರೋಬಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಶಟರ್ ಕೊಡಿ, ಕಂಪ್ಲೀಟ್ ಟಿಂಟೆಡ್ ಮಿರರ್ಸ್ ಕೊಡಿ. ಏನು ಅಡ್ವಾಂಟೇಜ್ ಏನು ಅಂದ್ರೆ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ ಪ್ಲೈವುಡ್ ಬೆಂಡ್ ಆಗುತ್ತೆ. ಹೌದು, ಸರಿ, ಓಕೆ, ಪ್ಲೈವುಡ್ ಬೆಂಡ್ ಆಗುತ್ತೆ ಅಂದ್ರೆ ಪ್ರೊಫೈಲ್ ಶಟರ್ ಕೊಡ್ತೀನಿ. ಗ್ಲಾಸ್ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ. ಹತ್ತಡಿಗೆ ನಾನು ಗ್ಲಾಸ್ ಒಂದೇ ಸಿಂಗಲ್ ಶಟರ್ ಕೊಡ್ತೀನಿ ವಿತ್ ಅಲ್ಯೂಮಿನಿಯಂ ಫ್ರೇಮ್. 40 mm ಥಿಕ್ನೆಸ್ ಫ್ರೇಮ್ ಇರುತ್ತೆ ನಿಮಗೆ, 6 mm ಗ್ಲಾಸ್ ಇರುತ್ತೆ, ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಸೀಲಿಂಗ್ ಟು ಫ್ಲೋರ್ವರೆಗೂ ಒಂದೇ ಹೈಟಲ್ಲಿ ಕೊಡ್ತೀವಿ. ಸೊ ಆಲ್ಮೋಸ್ಟ್ ನಿಮ್ಗೆ ಏನಾಗುತ್ತೆ ಅಂದರೆ ಇಟಾಲಿಯನ್ ಸ್ಟೈಲಲ್ಲಿ ಒಂದು ವಾರ್ಡ್ರೋಬ್ ರೆಡಿ ಆಗುತ್ತೆ ಗ್ಲಾಸ್ ಯೂಸ್ ಮಾಡಿದ್ರೆ. ಆ್ಯಂಡ್ ಓಪನ್ ಮಾಡಿದ್ರೆ ನಿಮ್ಗೆ ಇನ್ನರ್ ಏನೇ ಇದೆ ಯಾವುದೂ ಫ್ಯಾಬ್ರಿಕ್ ಇರೋದಿಲ್ಲ, ಎಲ್ಲ ವುಡ್ ಫಿನಿಶ್ ಲ್ಯಾಮಿನೇಟ್ಸ್ ಇನ್ಕ್ಲೂಡ್ ಮಾಡ್ತೀವಿ. ಸೊ ಕಂಪ್ಲೀಟ್ಲಿ ನಿಮ್ಗೆ ಇಟಾಲಿಯನ್ ಸ್ಟೈಲ್ ಒಂದು ವಾರ್ಡ್ರೋಬ್ ರೆಡಿ ಆಗುತ್ತೆ ಗ್ಲಾಸ್ ಇಂಪ್ಲಿಮೆಂಟ್ ಮಾಡಿದ್ರೆ. ಯೂಶಲಿ ಎಲ್ಲರೂ ವುಡ್ಗೆ ಹೋಗ್ತಾರೆ ಸರ್, ವಾರ್ಡ್ರೋಬ್ಸ್ ಹೋಗ್ತಾರೆ, ಸ್ಲೈಡಿಂಗ್ ಹೋಗ್ತಾರೆ. ಬಟ್ ಅಲ್ಯೂಮಿನಿಯಂ ವಿತ್ ಗ್ಲಾಸ್ ಹೊಸ ಟೆಕ್ನಿಕ್ ನಾವು ಪುಷ್ ಮಾಡ್ತಿದ್ದೀವಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಖಂಡಿತ ಹೋಗ್ಬೋದು. ತುಂಬ ಅಂದರೆ ತುಂಬ ಲುಕ್ ಚೆನ್ನಾಗಿರುತ್ತೆ, ತುಂಬ ಲುಕ್ ಒಳ್ಳೆ ಕೋಲ್ಡ್ ಕೊಡ್ತೀವಿ ಸರ್. ಓಕೆ ಸರ್, ಫೈನಲ್ ಒಂದೇ ಕ್ವಶನು ಈ ಸೆಕ್ಷನಲ್ಲಿ, ಗ್ಲಾಸ್ ಸೆಕ್ಷನಲ್ಲಿ. ಸೊ ಒಂದು ಇಂಟೀರಿಯರ್ ಡಿಸೈನಲ್ಲಿ 100%ಅಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಎಷ್ಟು % ಮಾಡಬೇಕು ಸರ್? ಗ್ಲಾಸ್ ಇಂಟಿಗ್ರೇಷನ್ ನೀವು 15% ಸಾಕು ಸರ್. ಸಾಕು ಅಂತೀರಾ? ಸಾಕು ಸರ್, ತುಂಬ ಆಯಿತು. 50 ಬೇಡ? 50 ಮಾಡಿದ್ರೆ ಅದು ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗುತ್ತೆ. ಓಕೆ. ಸೊ ನಾವೇಗ ಈಗ ಗ್ಲಾಸ್ ಕ್ಯಾಬಿನ್ಸ್ ಮಾಡ್ತೀವಿ ಆ ಥರ ಆಗ್ಬಿಡುತ್ತೆ. ಎಲ್ಲೇ ಆಗಲಿ ಮನೆ ತುಂಬ ಜನ ಇವಾಗ ಕಾಟ್ ಫೇಸಿಂಗು ಮಿರರ್ ಇರಬಾರ್ದು ವಾಸ್ತು ಪ್ರಕಾರ. ಸೊ ಕಾಟ್ ಪಕ್ಕದಲ್ಲಿ ಮಾಡಿಸ್ತಾರೆ. ಆ ಥರ ನಿಮಗೆ ಜಾಗ ಎಲ್ಲಿ ಇರುತ್ತೋ ಅದಕ್ಕೆ ಸೂಕ್ತವಾದ ಜಾಗದಲ್ಲಿ ಮಾತ್ರ ಮಿರರ್ಸ್ ಆಗಬೇಕು. ಎಲ್ಲ ಕಡೆ ಹಾಕೊಂಡ್ಬಂದ್ರೆ ವಾಸ್ತು ಪ್ರಕಾರ ನೋಡಬೇಕಾಗುತ್ತೆ. ಓಕೆ. ಹಾಕಂಗಿರೋದಿಲ್ಲ ಸರ್. 15 ಸಾಕು, 15% ಸಾಕು ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ ಸರ್. ಈಗ ಲೈಟ್ ಸೆಕ್ಷನ್ ಬಂದ್ಬಿಟ್ಟು ಖಂಡಿತ ಸರ್. ಸೊ ಲೈಟ್ ಅಂತ ಬಂದಾಗ ಒಂದು ಮನೆಯಲ್ಲಿ ನೀವೇ ಇಂಟೀರಿಯರ್ ಮಾಡಬೇಕಾದ್ರೆ ವಾಟ್ ಕೈಂಡ್ ಆಫ್ ಲೈಟ್ಸ್ ಯೂಸ್ ಮಾಡ್ತೀರಾ ನೀವು? ಸರ್ ನಾವು ಸಾಕಷ್ಟು ಲೈಟ್ ಯೂಸ್ ಮಾಡ್ತೀವಿ. ಈಗ ಡಿಪೆಂಡ್ಸ್ ಆನ್ ಏರಿಯಾ. ಒಂದು ಕೋ ಲೈಟ್ಸ್, ರೋಪ್ ಲೈಟ್ಸ್, ಪ್ಯಾನಲ್ ಲೈಟ್ಸ್, ಸರ್ಫೇಸ್ ವಿತ್ ಚಾನಲ್ಸ್ ಅಂತ ಬರುತ್ತೆ. ಆಮೇಲೆ ಈಗ ಲೈಟ್ ಇಂಟೆನ್ಸಿಟಿನೂ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈಗ ವಾರ್ಮ್ ವೈಟ್ ಆಗಲಿ ಮಲ್ಟಿ ಕಲರ್ಸ್. ಆ್ಯಂಡ್ ಈಗ ನಿಮಗೆ ಗ್ರೂ ಮಾಡಿ ಹಾಕೋ ಪ್ರೊಫೈಲ್ ಲೈಟ್ಸ್ ಆಗಲಿ ತುಂಬ ಸರ್ ಸಾಕಷ್ಟು ಲೈಟ್ಸ್ ಇದೆ. ಸೊ ಇವಾಗ ಏನೇ ಇಂಟೀರಿಯರ್ಸ್ ಮಾಡಿಸಿದ್ರು ಆಲ್ಮೋಸ್ಟ್ 70 to 80% ನಿಮಗೆ ಲುಕ್ ಕೊಡೋದೆ ಲೈಟ್ ಅಲ್ವಾ? ಹೌದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವ್ಯಾವ ಥರ ಲೈಟ್? ಖಂಡಿತ ಸರ್. ಈಗ ನಾವು ಒಂದು ಫಾಯರ್ ಮಾಡ್ತಿದ್ದೀವಿ. ಈಗ ನಾನು ಹೇಳ್ದಂಗೆ ಬಿಲ್ಡಿಂಗ್ ಮಿರರ್ ಹಾಕ್ತಿದ್ದೀರಾ, ಆ ಕಡೆ ಈ ಕಡೆ ರ್ಯಾಫ್ಟ್ ಹಾಕ್ತೀರಾ, ಸೆಂಟ್ರಲ್ಲಿ ಒಂದು ಪ್ರೊಫೈಲ್ ಲೈಟ್ ರನ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಸೀಲಿಂಗ್ ಅಂತ ಬಂದರೆ ಸೀಲಿಂಗಲ್ಲಿ ಯಾವಾಗ್ಲೂ ಆಗಲಿ ಕಾರ್ನರ್ಸಲ್ಲಿ ಪ್ಯಾನಲ್ ಲೈಟ್ಸ್ ಹಾಕ್ಸ್ಕೊಬೇಕು, ಒಳಗಡೆ ರೋಪ್ ಲೈಟ್ ಹಾಕ್ಸ್ಬೇಕು, ಸೆಂಟ್ರಲ್ಲಿ ಒಂದು ಪ್ರೊಫೈಲ್ ಲೈಟ್ ಹಾಕ್ಸ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಮಲ್ಟಿ ಸ್ವಿಚಸ್ ಆರ್ಡರ್ ಮಾಡಬೇಕು. ಇದೆಲ್ಲ ಆನ್ ಆಗಿದ್ರೆ ಟಿ ವಿ ಪರ್ಪಸ್, ಟಿ ವಿ ನೋಡ್ತಿರುವಾಗ ನಿಮ್ಗೆ ಮೈಂಡ್ ಕಾಮ್ ಆಗಿರಬೇಕು, ಮೈಲ್ಡ್ ಆಗಿರಬೇಕು. ಸೊ ಅದಕ್ಕೆ. ಆ್ಯಂಡ್ ಪ್ಯಾನಲ್ ಲೈಟ್ಸ್ ಏನಿದೆ ಸುತ್ತೂ ಅದು ನಾರ್ಮಲಿ ರೆಗ್ಯುಲರ್ ಯೂಸ್ಗೆ. ಆ್ಯಂಡ್ ಈಗ ತುಂಬ ಕಡೆ ನಿಮಗೆ ಝೂಮರ್ ವಿತ್ ಲೈಟ್ಸ್ ಬಂದುಬಿಟ್ಟಿದೆ, ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಬೋದು. ವಿ ಸಜೆಸ್ಟ್ ದಟ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಈಗ ರೂಮ್ಸ್ ಅಂತ ಬಂದರೆ ರೂಮ್ಸ್ ನಾವು ತುಂಬ ಜಾಸ್ತಿ ಹೊತ್ತು ಲೈಟ್ಸ್ ಹಾಕಿರಲ್ಲ, ರೇರ್ಲಿ ಹಾಕ್ತೀವಿ. ಈಗ ಈವ್ನಿಂಗ್ ಹಾಕ್ತೀವಿ, ಇಲ್ಲ ಓದೋಕ್ಕೋ ಯಾವಾಗ ಈವ್ನಿಂಗ್ ಹಾಕ್ತೀವಿ. ಸೊ ಅಲ್ಲೂ ಅಷ್ಟೇ ಪ್ಯಾನಲ್ ಲೈಟ್ಸ್ ಇನ್ಕ್ರೀಸ್ ಮಾಡಿ ಪ್ರೊಫೈಲ್ ಲೈಟ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎರಡು ಮಿಕ್ಸ್ ಮ್ಯಾಚ್ ಮಾಡಿದ್ರೆ ನಿಮಗೆ ಪ್ರಾಪರ್ ಲೈಟಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವಾಗಲೂ ಲೈಟ್ನ ಡಿಸ್ಟ್ರಿಬ್ಯೂಟ್ ಆಗೋ ಥರ ನೋಡಬೇಕು. ಒಂದೇ ಕಡೆ ಬಿದ್ದಷ್ಟು ಹಿಂಸೆ ಜಾಸ್ತಿ. ಆ್ಯಂಡ್ ಯಾವುದೇ ರೀತಿ ಕಾರ್ನರಲ್ಲಿ 4 ಲೈಟ್ ಹಾಕಿರ್ತೀವಿ, 2 ವಾರ್ಮ್ ವೈಟು 2 ವೈಟ್ಗೆ ಹೋಗಬೇಕು. ಸೊ ವಾರ್ಮ್ ವೈಟು ಸ್ವಲ್ಪ ಕಾಮ್ ಮಾಡುತ್ತೆ, ವೈಟ್ ಬಂದು ಬ್ರೈಟ್ ಆಗಿರುತ್ತೆ. ಸೊ ಏನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ಮಾತ್ರ ಒಂದು ಮನೆಗೆ ಕಂಪ್ಲೀಟ್ ಲುಕ್ ಕೊಡೋದು. ಓಕೆ. ಈಗ ಕಿಚನಲ್ಲಿ ಬಂದರೆ ನೀವು ಆಗಲೇ ಹೇಳಿದ್ರಿ ಒಂದು ಫ್ರೇಮ್ ಕೊಡ್ತೀವಿ ಅಲ್ಯೂಮಿನಿಯಂ ವಾಲ್ ಕ್ಯಾಬಿನೆಟ್ಸ್ ಲೈಟ್ಸ್ ಕೊಡಬೇಕು. ಬಿಕಾಸ್ ಲುಕ್ ಆ್ಯಂಡ್ ಸ್ಟಡಿ ಯೂನಿಟ್
ಫ್ಲೂಟೆಡ್ ಮಿರರ್ಸ್ ಹಾಕಿ ಒಳಗಡೆ ಗೋ ಲೈಟ್ಸ್ ಕೊಟ್ಟು ಅದೊಂದು ಲುಕ್ ಬರುತ್ತೆ. ಸೊ ಅದೇ ಥರ ಇದು ಬೆಡ್ ಕೊಡ್ತೀವಿ, ಕ್ಯಾಂಟಿಲಿವರ್ ಕಾಟ್ ಅಂತ ಮಾಡ್ತೀವಿ, ಅದ್ರ ಕೆಳಗಡೆ ನಾವು ಸ್ಟ್ರಿಪ್ ಹಾಕ್ತೀವಿ, ಕಾಣಿಸೋದೇ ಇಲ್ಲ ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಲಕ್ಸುರಿ ಆಗಿ ಫುಲ್ ಕೆಳಗಡೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫ್ಲೋಟಿಂಗ್ ಅನ್ಸುತ್ತೆ. ಆ ಥರ ಮಾಡಬೇಕಾಗುತ್ತೆ. ಓಕೆ ಓಕೆ. ಸೊ ಲೈಟ್ಸ್ನ ಹೆಂಗ್ ಇನ್ಕಾಂಪರೇಟ್ ಮಾಡ್ಬೇಕಂದ್ರೆ ಡಿಸೈನ್ ಅಲ್ಲಿ ಹೊಟ್ಟೋಗ್ಬಿಡ್ಬೇಕು ಸರ್. ಅದು ಆಚೆ ಕಾಣಿಸ್ಬಾರ್ದು, ಡಿಸೈನ್ ಆಚೆ ಕಾಣಿಸ್ಬಾರ್ದು, ಅದರ ಲೈಟ್ ಮಾತ್ರ ಕಾಣಿಸ್ಬೇಕು, ಬೆಳಕು ಮಾತ್ರ ಬರಬೇಕು, ಹಾರ್ಡ್ವೇರ್ ಕಾಣಿಸ್ಬಾರ್ದು. ಅಡಾಪ್ಟರ್ಗಳು ಅಷ್ಟೇ, ಎಲ್ಲೆಲ್ಲಿ ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಆಮ್ಸ್ ಯೂಸ್ ಮಾಡ್ತೀವಿ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಒಂದೇ ಅಡಾಪ್ಟರ್ ಅಲ್ಲಿ ತುಂಬಾ ರನ್ ಮಾಡ್ತಾರೆ, ಬಿಕಾಸ್ ಇಂಟೆನ್ಸಿಟಿ ಜಾಸ್ತಿ ತಗೊಂಡಾಗ ಬಸ್ಟ್ ಆಗೋ ತುಂಬಾ ಜಾಸ್ತಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಆದಷ್ಟು ಒಂದು ಲೆಂತಿಗೆ ಒಂದು ಅಡಾಪ್ಟರ್ ಆ ಥರ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ಓಕೆ ಸರ್. ಇವಾಗ ಇನ್ನೊಂದು ಲೈಟ್ ಬಂದಿದೆ ಈಗ, ಟ್ರ್ಯಾಕ್ ಲೈಟ್ ಅಥವಾ ಚಾನಲ್ ಲೈಟ್ ಅಂತ ಹೇಳ್ತಾರೆ. ಒಂದ್ಸರಿ ಹಿಂಗೆ ಹಾಕ್ಬಿಟ್ಟು ಮ್ಯಾಗ್ನೆಟಿಕ್ ಥರ ಮಾಡ್ಬೋದು. ಏನು ಸರ್ ಅದ್ರ ಬಗ್ಗೆ ಸರ್? ಅದು ಬಂದು ನಿಮಗೆ ಎಲ್ಲಿ ಇವಾಗ ಒಂದು ಫೋಕಸ್ಡ್ ಏರಿಯಾ ಇರುತ್ತೆ, ಇದೊಂದು ಫೋಕಸ್ಡ್ ಏರಿಯಾ ಶೋರೂಮ್ಗಳಲ್ಲಿ ಆ್ಯಂಡ್ ಇಲ್ಲಾಂದ್ರೆ ಯಾವುದೋ ಒಂದು ಮನೇಲಿ ಒಂದು ವಾಲ್ ಕ್ಲೈಡಿಂಗ್ ಮಾಡಿಸುತ್ತೆ, ಸ್ಟೋನ್ ಕ್ಲೈಡಿಂಗ್, ಸ್ಟೋನ್ಗೆ ಮಾತ್ರ ನೀವು ಹಾಕ್ಸ್ತೀವಿ. ಅದಕ್ಕೆ ಟ್ರ್ಯಾಕ್ ಲೈಟ್ಸ್ ಆಗಲಿ, ಪ್ಯಾನಲ್ ಲೈಟ್ಸ್ ಆಗಲಿ, ಮ್ಯಾಗ್ನೆಟ್ ಲೈಟ್ಸ್ ಆಗಲಿ ಕೊಡಬೇಕಾಗುತ್ತೆ. ಬಿಕಾಸ್ ಅದೇನಾಗುತ್ತೆ ಅಂದರೆ ಲುಕ್ನ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಮಾಡುತ್ತೆ, ಅನೌನ್ಸ್ ಮಾಡುತ್ತೆ, ಆ ಕ್ವಾಲಿಟಿನ ಜಾಸ್ತಿ ಮಾಡುತ್ತೆ, ಆ್ಯಂಡ್ ಪರ್ಟಿಕ್ಯುಲರ್ ಏರಿಯಾನ ಹೈಲೈಟ್ ಮಾಡುತ್ತೆ. ಈಗ ಮನೆಯೆಲ್ಲ ನಿಮ್ಗೆ ಎಲ್ಲೂ ಟ್ರ್ಯಾಕ್ ಲೈಟ್ಸ್ ಒಂದು ಏರಿಯಾಗೆ ಏನಕ್ಕೆ ಆಗ್ತಿದೀವಿ ಅಂದರೆ ಬಿಕಾಸ್ ಆ ವಾಲ್ ಬಂದು ನಿಮ್ಗೆ ಮುಖ್ಯ ಆಗಿರುತ್ತೆ. ಅಟ್ರಾಕ್ಷನ್ ಕಾಣಿಸ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟ್ರ್ಯಾಕ್ ಲೈಟ್ಸ್ ಯೂಸ್ ಮಾಡ್ತೀವಿ. ಹೌದು. ಅದು ಹೆಂಗೆ ವರ್ಕ್ ಆಗುತ್ತೆ ಸರ್? ಲೈಕ್ ಅದು ಒಂದೇ ಚಾನಲಲ್ಲಿ ಓಡಾಡ್ತಾ ಇರುತ್ತೆ ಸರ್. ಅದು ನಿಮಗೆ ಹೆಂಗಂದ್ರೆ ಈಗ ಅದು ಲೆಂತ್ ಬರೋದೇ ಅಷ್ಟೇ, ಒಂದು ಚಾನಲ್ ಲೆಂತ್ ಬರುತ್ತೆ. ಓಕೆ. ಅದ್ರಲ್ಲಿ ಏನು ಮಾಡುತ್ತೆ, ಸೆಟ್ ಆಫ್ 4 ನಿಮಗೆ ಕಾಣಿಸುತ್ತೆ. ಒಂದು ಸ್ಟ್ರಿಪ್ ಲೈಟ್ ತರ ಬರುತ್ತೆ, ಇನ್ನೊಂದು ಸ್ಪಾಟ್ ಲೈಟ್ಸ್ ತರ ಬರುತ್ತೆ, ಅದ್ರ ಇನ್ನೊಂದು ಬಂದು ಹ್ಯಾಂಗಿಂಗ್ ಸ್ಪಾಟ್ ಲೈಟ್ಸ್ ಅಂತ ಬರುತ್ತೆ. ಸೊ ಇದನ್ನ 3 ನಾವು ಹಾಕೊಬಹುದು, ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ಹಾಕೊಬಹುದು. ಇವಾಗ ಯಾವಾಗ ನೀವು ಹ್ಯಾಂಗಿಂಗ್ ಸ್ಪಾಟ್ ಲೈಟ್ಸ್ ಬರುತ್ತೆ ಅದನ್ನ ನೀವು ತಿರ್ಸ್ಕೊಬಹುದು, ಆ ಕಡೆ ಈ ಕಡೆ ತಿರ್ಸ್ಕೊಂಡು ಫೋಕಸ್ ಮಾಡ್ಬೋದು. ಈ ಮ್ಯಾಗ್ನೆಟ್ ಟ್ರ್ಯಾಕ್ ಲೈಟ್ ಅಂತ ಏನು ಬರುತ್ತೆ ಅದು ಬಂದು ಡೈರೆಕ್ಟ್ ಫೋಕಸ್ ಆಗೋಕ್ಕೆ, ಜಸ್ಟ್ ಫಾರ್ ಲುಕ್ ವೈಸ್. ಸೊ ಯಾವಾಗ ನೀವು ಫೋಕಸ್ ಮಾಡಬೇಕು ಅನ್ಕೊಂತೀರಿ ಅವಾಗ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ, ಸ್ಪಾಟ್ ಲೈಟ್ಸ್. ಸೊ ಆ ಥರ ರನ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಆಮೇಲೆ ಈಗ ಫಾಲ್ಸ್ ಸೀಲಿಂಗಲ್ಲಿ ಜಾಸ್ತಿ ಯೂಸ್ ಮಾಡುವಂಥ ಲೈಟ್ಸ್ಗಳು ಯಾವುದು? ಸೊ ಜಾಸ್ತಿ ಯೂಸ್ ಮಾಡೋದಂದರೆ ಪ್ಯಾನಲ್ ಲೈಟ್ಸು, ರೋಪ್ ಲೈಟ್ಸು, ಕೋಲ್ ಲೈಟ್ಸು. ಓಕೆ. ಮ್ಯಾಗ್ನೆಟ್ ಟ್ರ್ಯಾಕ್ ಲೈಟ್ಸ್ ಈಗ ಬರ್ತಿದೆ. ಯಾರ್ಯಾರ ಮನೆಯಲ್ಲಿ ಫಾಲ್ ಸೀಲಿಂಗ್ ಬೇಡ ಅನ್ಕೊಂತೀರೋ ಅವ್ರ ಮನೆಯಲ್ಲಿ ನಾವು ಗ್ರೂವ್ ಮಾಡಿಸಿ ಮ್ಯಾಗ್ನೆಟಿಕ್ ಚಾನಲ್ ಅನ್ನು ಡೈರೆಕ್ಟ್ ನಾವು ಒಳಗಡೆ ಫಿಟ್ ಮಾಡಿ ಡೈರೆಕ್ಟ್ ಫಿಟ್ ಮಾಡಿ, ಫಾಲ್ ಸೀಲಿಂಗೇ ಬೇಡ ಸರ್, ಡೈರೆಕ್ಟ್ ನಾವು ಗ್ರೂವ್ ಮಾಡಿ ಆ ಚಾನಲ್ ಒಳಗಡೆ ಫಿಟ್ ಮಾಡಿದ್ರೆ ಕಂಪ್ಲೀಟ್ ಸ್ಕ್ವಯರ್ ನಮಗೆ ಲೈಟ್ ಬರುತ್ತೆ, ಸೇಮ್ ಲೈಕ್ ಕೋ ಲೈಟ್. ಓಕೆ ಓಕೆ. ಅದು ಹೊಸ ಟ್ರೆಂಡಿಂಗ್ ಅಲ್ಲ? ಹೊಸ ಟ್ರೆಂಡಿಂಗ್ ಸರ್. ನಾವು ಅಪಾರ್ಟ್ಮೆಂಟ್ಸಲ್ಲೆಲ್ಲ ಮಾಡ್ತೀವಿ, ಯಾಕಂದ್ರೆ ಅಪಾರ್ಟ್ಮೆಂಟ್ಸಲ್ಲಿ ಇರೋ ಸೀಲಿಂಗ್ ಲೆವೆಲ್ ಕಮ್ಮಿ, 9 ಅಡಿ ಇರುತ್ತೆ. 9 ಅಡಿಗೆ ನೀವು ಫಾಲ್ ಸೀಲಿಂಗ್ ಅಂದರೆ ಮುಗೀತಲ್ಲ, 8 ಮುಗೀತು. ನಾವು ಡಬಲ್ ಸ್ಟೆಪ್ಗೆ ಹೋಗ್ತೀನಿ ಅಂದರೆ ಮುಗೀತು, ಅಲ್ಲಿಗೆ 8.5 ಅಡಿ ಕಾಣಿಸುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಗ್ರೂವ್ ಮಾಡ್ತೀವಿ, 2 ಇಂಚ್ ಗ್ರೂವ್ ಮಾಡ್ತೀವಿ, ಚಾನಲ್ ನೀಟಾಗಿ ಒಳಗಡೆ ಹೋಗುತ್ತೆ, ಪ್ಯಾಕ್ ಮಾಡ್ತಾರೆ, ಅದನ್ನು ಬಿಟ್ಬಿಡ್ತೀವಿ ಲೈಟ್. ಓಕೆ. ಸೊ ಇದು ಟ್ರೆಂಡಿಂಗ್ ಇವಾಗ? ಟ್ರೆಂಡಿಂಗ್ ಸರ್. ಓಕೆ ಓಕೆ. ಸೊ ಈ ಟ್ರೆಂಡಿಂಗ್ ಅಂತ ಬಂದಾಗ ಇನ್ನೇನು ಬರ್ತಾ ಇದೆ ಸರ್? ಇದು ಟ್ರೆಂಡಿಂಗ್ ಅನ್ನೋದಕ್ಕಿಂತ ಕಾಸ್ಟ್ ಕಟ್ಟಿಂಗ್. ಕಾಸಲ್ಲಿ ಉಳಿಸ್ಬೋದು ನಾವು. ಹೌದಾ? ಓಕೆ. ಲುಕ್ ವೈಸ್ ಉಳಿಸ್ತೀವಿ ನಾವು. ಇದು ಕಮ್ಮಿ ಆಗುತ್ತೆ ಸರ್? ಇದು ಅಬ್ಸಲ್ಯೂಟ್ಲಿ ಸರ್. ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಂಡ್ ಬ್ಲ್ಯಾಕ್ ಚಾನಲ್ಸ್, ಅಲ್ಟಿಮೇಟ್ಲಿ ಬ್ಲ್ಯಾಕ್ ಅಂದಮೇಲೆ ಎಲ್ಲಿ ನೋಡೋದು ಲುಕ್ ಸಖತ್ತಾಗಿರುತ್ತೆ. ಓಕೆ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ನೆಕ್ಸ್ಟ್ ಸರ್ಫೇಸ್ ಲೈಟ್ಸ್ ಅಂತ ಹೋಗ್ತೀವಿ. ಸರ್ಫೇಸ್ ಲೈಟ್ಸ್ ಅಂತ ಬಂದಾಗ ಈಗ ಏನಾಗಿದೆ, ಸರ್ಫೇಸ್ ವಿತ್ ಚಾನಲ್ ಲೈಟ್ಸ್ ಅಂತ ಬಂದಿದೆ. ತುಂಬಾ ಕಡೆ ಕಿಚನ್ಸ್ಗೆ ಯಾರು ಅಷ್ಟೊಂದು ಗ್ರೂ ಮಾಡಿಲ್ಲ, ಮರ್ತೋದ್ರು ಅಂತ ಅನ್ಕೊಳ್ಳಿ ಒಳಗಡೆ. ಸೊ ಅದಕ್ಕಿದೆ ನಮಗೆ ತುಂಬ ಅಂದರೆ ತುಂಬ ಸ್ಲೀಕ್ ಇದೆ. ಜಸ್ಟ್ 3 mm to 4 mm ಇರುತ್ತೆ. ಸ್ಕೇಲ್ ಲೈಟ್ ಥರ ಸ್ಕೇಲ್ ಲೈಟು ಬರುತ್ತೆ. ಬಟ್ ಇದು ಹೆಂಗಂದ್ರೆ ನಿಮ್ಗೆ ಒಂದು ಕಂಪ್ಲೀಟ್ಲಿ ನಿಮ್ಗೊಂದು 8 ಫೀಟ್ ರನ್ ಆಗ್ಬೋದು. 8 ಫೀಟ್ ಇಷ್ಟೇ ತೆಳ್ಳಗಿರುತ್ತೆ? ಅದು ಅಷ್ಟೇ ತೆಳ್ಳಗಿರುತ್ತೆ. ಅದನ್ನೇನು ಮಾಡ್ತೀವಿ, ಡೈರೆಕ್ಟ್ ಹಿಂಗೆ ಸೀಲಿಂಗ್ ತೊಗೊಂಡು, ಐ ಮೀನ್ ಪ್ಲೈವುಡ್ಗೆ ತೊಗೊಂಡು ಡ್ರಿಲ್ ಮಾಡಿ ಲೈಟಾಗಿ ಕ್ಯಾಪ್ ಹಾಕೋದು. ಈ ಕ್ಯಾಪ್ ಪ್ರೊಫೈಲ್ ಲೈಟ್ ಥರನೇ ಕಾಣಿಸುತ್ತೆ ಸರ್, ಬಟ್ ಅಷ್ಟು ಇರೋದು ತುಂಬ ಅಂದರೆ ತುಂಬ ಸ್ಲಿಕ್ ಆಗಿರುತ್ತೆ. ಅದನ್ನ ಯೂಸ್ ಮಾಡ್ತೀವಿ. ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ಗ್ರೂ ಇರಲ್ವೋ ಅಲ್ಲಿಗೆ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಗ್ರೂ ಇರುತ್ತೋ ಅಲ್ಲಿ ಕಂಪ್ಲೀಟ್ಲಿ 18 mm ನಾವು ಗ್ರೂ ಮಾಡಿ ಚಾನಲ್ ಕೂರಿಸಿ ಒಳಗೆ ಲೈಟ್ ಹಾಕಿ, ಸ್ಟ್ರಿಪ್ ಲೈಟ್ ಹಾಕಿ ಕ್ಯಾಪ್ ಹಾಕ್ತೀವಿ. ಇದು ಹಂಗೆ ಬರುತ್ತೆ, ಬಟ್ ತುಂಬ ಅಂದರೆ ತುಂಬ ಸ್ಲೀಕ್ ಆಗಿರುತ್ತೆ. ತುಂಬ ಸ್ಲೀಕ್ ಬಾಳಿಕೆ ಬರುತ್ತೆ. ಲೈಫ್ ಇದೆ ಸರ್, ಖಂಡಿತ ಲೈಫ್ ಇದೆ. ಬಟ್ ನಾನು ಹೇಳ್ದಂಗೆ ಅಡಾಪ್ಟರ್ ಯೂಸ್ ಮಾಡಬೇಕು, ಕ್ವಾಲಿಟಿ ಅಡಾಪ್ಟರ್ ಯೂಸ್ ಮಾಡಬೇಕು. ಕ್ವಾಲಿಟಿ ಮೇಲೆ ಲೈಟ್ಸಲ್ಲಿ ಮಾತ್ರ, ಕ್ವಾಲಿಟಿಯಲ್ಲಿ ಮಾತ್ರ ಆಟ ಆಡೋಕ್ಕೆ ಹೋಗ್ಬಾರ್ದು. ಪ್ರಾಪರ್ ಲೈಟ್ಸ್, ಪ್ರಾಪರ್ ಕ್ವಾಲಿಟಿ ಮಾಡಿದ್ರೆ ಖಂಡಿತ ಮನೆ ತುಂಬ ಚೆನ್ನಾಗಿ. ಯಾವ್ಯಾವ ಬ್ರ್ಯಾಂಡ್ ಇದೆ ಸರ್ ಲೈಟಲ್ಲಿ? ಸರ್ ಲೈಟ್ಸಲ್ಲಿ ಫಿಲಿಪ್ಸು, ಹ್ಯಾವೆಲ್ಸ್ ಇದೆ, ಮತ್ತು ಕ್ರೋಮ್ಯಾಟಿಕ್ ಇದೆ, ಮತ್ತು ತುಂಬ ಸಾಕಷ್ಟು ಸರ್. ಈಗಂತೂ ಲೈಟ್ಸ್ಗೆ ಸಿಕ್ಕಾಪಟ್ಟೆ ಬಂದಿದೆ. ಬಟ್ ನಾವು ನೋಡಿಕೊಂಡು ಯಾವುದು ಈಗ ಪ್ಯಾನೆಲ್ ಲೈಟ್ಸಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಕೋ ಲೈಟ್ಸಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಸೊ ಈ ಥರ ಹ್ಯಾಂಡ್ ಪಿಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಹಾರ್ಡ್ವೇರ್ಸಲ್ಲಿ ನಾವು ಹೆಂಗೆ ಪಿಕ್ ಮಾಡ್ತೀವಿ, ವಾರ್ಡ್ರೋಬ್ಸ್ಗೆ ಈ ಚಾನಲ್ ಚೆನ್ನಾಗಿರುತ್ತೆ, ಹಿಂಜಸ್ಗೆ ಅದು ಚೆನ್ನಾಗಿರುತ್ತೆ, ಆ ಥರ ಲೈಟ್ಸಲ್ಲೂ ಹ್ಯಾಂಡ್ ಪಿಕ್ ಮಾಡಬೇಕು. ಇಲ್ಲಿ ಪ್ಯಾನಲ್ ಹೆಂಗಿದೆ, ಇಲ್ಲಿ ಕೋ ಲೈಟ್ಸ್ ಹೆಂಗಿದೆ, ಚಾನಲ್ ಹೆಂಗಿದೆ, ಅಲ್ಯೂಮಿನಿಯಂ ಚಾನಲ್ ಸ್ಟ್ರಾಂಗ್ ಇದೆಯಾ ಇಲ್ವಾ,
ಆ ಥರ ನೋಡ್ಕೊಂಡು ನಾವು ಪಿಕ್ ಮಾಡಿದ್ರೆ ಮಾತ್ರ ಮನೆ ಕ್ವಾಲಿಟಿ ಇರೋದು ಮತ್ತು ತುಂಬ ದಿವಸ ಬಾಳಿಕೆ ಬರೋದು. ಇಲ್ಲ ಅಂದರೆ ಎಷ್ಟೊಂದು ಮನೆಗಳಲ್ಲಿ ಒಂದೊಂದು ಅವರ್ಗೂ ಹೊಡೆದೋಗಿರೋದು ನೋಡಿರ್ತೀವಿ, ಒಂದೊಂದು ವರ್ಷ ಏನೂ ಆಗಲಿರೋ ನೋಡಿರ್ತೀವಿ. ಸೊ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್, ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಓಕೆ ಸರ್, ಫೈನಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಶ್ಯಾಂಡಿಲಿಯರ್, ಓಕೆ, ಶ್ಯಾಂಡಿಲಿಯರ್ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡಿ ಸರ್. ಮನೆಗೆಲ್ಲ ಮುಂಚೆ ಝೂಮರ್ ಅಂತೂ ಮುಗೀತು ಕಾಲ, ಯಾವ್ದು ಹಾಕೋಣ ಹೊಸದು ಇವಾಗ? ಸರ್ ಈಗ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಲ್ಲೆಲ್ಲಿ 8 ಇದೆಯೋ ಖಂಡಿತ ಶ್ಯಾಂಡಿಲಿಯರ್ ಡಬಲ್ ಸ್ಟೆಪ್ ಹೋಗಿ, ಇಲ್ಲ ಅನ್ನಲ್ಲ, ಬಟ್ ಆದಷ್ಟು ಕಮ್ಮಿ ಹೈಟಿಂದ ಹೋಗಿ ಅಂತ ನಾವು ಕೇಳೋದು. ಯಾಕಂದರೆ ಅದು ತುಂಬ ಸ್ಟ್ರಾಂಗಾಗಿ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದು ಬೇಗನೆ ಹಾಳಾಗುತ್ತೆ, ಅಷ್ಟು ಇರೋದಿಲ್ಲ. ಬಟ್ ಲೈಟ್ಸ್ ತೊಗೊಳ್ಳೋವಾಗ ನೀವು ಮಲ್ಟಿ ಕಲರ್ಸ್ ತೊಗೊಳಕ್ಕೆ ಟ್ರೈ ಮಾಡಿ. ವಾಮ್ ವೈಟ್ ಆಗಲಿ, ವೈಟ್ ಆಗಲಿ, ತುಂಬ ತೊಗೊಳಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮಾಮೂಲಿ ಈ ಥರ 1 ಫ್ಲೋರ್ ಇದ್ದಾಗ, 1 ಫ್ಲೋರ್ ಸೀಲಿಂಗ್ ಇದ್ದಾಗ ಶ್ಯಾಂಡ್ಲಿಯರ್ ವಿತ್ ಫ್ಯಾನ್ ಹೋಗೋಕ್ಕೆ ಸಜೆಸ್ಟ್ ಮಾಡಿ. ಹೊಸದಾಗಿ ಬಂದಿದೆ ಇವಾಗ, ವಿಂಗ್ಸ್ ಓಪನ್ ಆಗಿ ಒಂದು ಲೈಟ್ ಇರುತ್ತೆ. ಇಲ್ಲ ಅದಕ್ಕೂ ಡಬಲ್ ಸ್ಟೆಪ್ ಕೂಡ ಬಂದಿದೆ, ಯಾಕಂದರೆ ನಿಮ್ಗೆ ಅವಾಯ್ಡ್ ಆಗುತ್ತೆ ಅಂತದ್ದು. ಅದು ಅಷ್ಟು ಬೆಳಕು ಬರೋಲ್ಲ, ಓನ್ಲಿ ಫಾರ್ ಶೋ ಪರ್ಪಸ್. ಬಟ್ ಖಂಡಿತ ಶ್ಯಾಂಡ್ಲಿಯರ್ಸ್ ಮನೆಗೆ ಬೇಕೇ ಬೇಕು. ಡಬಲ್ ಸ್ಟೆಪ್ ಎಲ್ಲೆಲ್ಲಿದೆ ಅವ್ರು ಖಂಡಿತ ಶ್ಯಾಂಡ್ಲಿಯರ್ ಹಾಕಲೇಬೇಕು. ಆ್ಯಂಡ್ ಎಲ್ಲೆಲ್ಲಿ ನಮಗೆ ಈ ಮನೆನ ಕಸ್ಟಮೈಸ್ ಮಾಡೋಕ್ಕೆ ಲೈಟ್ಸಲ್ಲಿ ಇನ್ಕ್ರೀಸ್ ಮಾಡೋದ್ರೆ ನಾವೇನು ಮಾಡ್ತೀವಿ, ಈಗ ಒಂದು ಸೀಲಿಂಗ್ಗೆ 2 ಫ್ಯಾನ್ ಒಂದು ಲೈಟ್ ಕೊಡೋ ಬದಲು ಆ ಫ್ಯಾನ್ ವಿತ್ ಲೈಟ್ ಅದನ್ನೇ ಕೊಟ್ಬಿಡ್ಬೋದು. ಸೊ ಅವಾಗ ಲೈಟು ಆಯಿತು, ಗಾಳಿನೂ ಬಂದಂಗೆ ಆಯಿತು. ಈಗ 2 ಸಪ್ರೇಟ್ ಮಾಡ್ತೀವಿ. ಯಾರೋ ಒಬ್ಬ ಕನ್ಸ್ಟ್ರಕ್ಷನಲ್ಲಿ ಬರೀ 2 ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಫ್ಯಾನ್ಗೆ ಒಂದು ಲೈಟ್ಗೆ, ನೋಡೋಕೆ ಆಡೋಕೆ ಕಾಣುತ್ತೆ. 2 ಮಿಂಗಲ್ ಮಾಡಿದ್ರೇ ಪ್ರಾಪರಾಗಿ ನಿಮ್ಮ ಡಿಸೈನ್ ಒಂದು ಮನೆ ಅಂತ ನೀಟಾಗಿ ಕಾಣೋದು. ಎಲ್ಲ ಕಡೆ ಬಿಟ್ಸ್ ಆಫ್ ಪೀಸಸ್ ಥರ ಮಾಡೋಕ್ಕೆ ಇಷ್ಟಪಡೋದು. ಅದಕ್ಕೆ ಶ್ಯಾಂಡ್ಲಿಯರ್ಸ್ ಏನು ಮಾಡ್ತೀವಿ, ಇಫ್ ನೆಸೆಸರಿ ನೋಡಿಕೊಂಡು ಹೆಂಗೆ ಪ್ಲ್ಯಾನ್ ಮಾಡಬೇಕು ಅನ್ನೋ ಕನ್ಸ್ಟ್ರಕ್ಷನ್ ಟೈಮಲ್ಲೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಲುಕ್ ಬರುತ್ತೆ ಸರ್ ಶ್ಯಾಂಡ್ಲಿಯರ್ಸ್. ಸರ್ ಇಂಟೀರಿಯರಲ್ಲಿ ಶ್ಯಾಂಡ್ಲಿಯರ್ ಇನ್ಕ್ಲೂಡೆಡ್ ಇರುತ್ತಾ ಎಕ್ಸ್ಕ್ಲೂಡೆಡ್ ಇರುತ್ತಾ? ಸರ್ ಎಕ್ಸ್ಕ್ಲೂಡೆಡ್ ಸರ್, ಬಿಕಾಸ್ ಅದು ಏನಾಗುತ್ತೆ ಅಂದರೆ ಬೇಸ್ಡ್ ಆನ್ ಕ್ಲೈಂಟ್ಸ್ ಚಾಯ್ಸ್. ಇವಾಗ ಅವ್ರೇನು ಮಾಡ್ತಾರೆ, ನಮಗೆ 2 ಸ್ಟೆಪ್ ಬೇಕು, 3 ಸ್ಟೆಪ್ ಬೇಕಂತ ಖಂಡಿತ ಅವ್ರು ಸ್ಟಾರ್ಟಿಂಗಲ್ಲಿ ನಾವು ಡಿಸೈನಲ್ಲಿ ತೋರಿಸ್ತೀವಿ ಒಂದು ಇದೇ ನಮಗೆ ಬೇಕು ಅಂದರೆ ನಾವು ಖಂಡಿತ ಕೊಟೇಷನಲ್ಲಿ ಇನ್ಕ್ಲೂಡೆಡ್ ಇರುತ್ತೆ ಸರ್. ಇಲ್ಲ ನಮ್ಗೆ ಅದು ಬೇಡ, ಬೇರೆ ನಾವೇ ಬಂದು ಚೂಸ್ ಮಾಡ್ತೀವಿ, ನಾವೇ ಕರ್ಕೊಂಡು ಹೋಗ್ತೀವಿ ಸರ್, ದಯವಿಟ್ಟು ನಮ್ಮ ಜೊತೆ ಬರ್ಬೋದು. ಯಾವುದೇ ಕ್ಲೈಂಟ್ಸ್ ಆದರೆ ನಾವು ಸಜೆಸ್ಟ್ ಮಾಡ್ತೀವಿ, ಒಂದೊಳ್ಳೆ ಪ್ರೈಸಿಂಗಲ್ಲಿ ಒಂದೊಳ್ಳೆ ಮೆಟೀರಿಯಲ್ಲು ನಾವೇ ಕೊಡಿಸಿ ನಾವೇ ಇನ್ಸ್ಟಾಲ್ ಮಾಡಿಕೊಡ್ತೀವಿ, ನಾವೇ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಆ್ಯಂಡ್ ಇದು ಒಂದು ಹ್ಯಾಂಗಿಂಗ್ ಲೈಟ್ಸ್ ಅಂತ ಬರ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಒಂಚೂರು ಸರ್? ಹ್ಯಾಂಗಿಂಗ್ ಲೈಟ್ಸ್ ಯೂಶಲಿ ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಕೌಂಟರಲ್ಲಿ ನಾರ್ಮಲಿ ನಾವು ಹ್ಯಾಂಗಿಂಗ್ ಲೈಟ್ಸ್ ಮತ್ತು ಫಾಯರ್ ಆ್ಯಂಡ್ ಕಾಟ್ ಸೈಡಲ್ಲಿ ನಾವೀಗ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಲ್ಲೆಲ್ಲಿ ಕಾಟ್ ಸೈಡಲ್ಲಿ ಲೈಟ್ಸ್ ಬಿಟ್ಟಿರ್ತೀವೋ ಈಗ ಸೈಡ್ ಟೇಬಲ್ಸ್ ಮೇಲೆ ನಾವು ಹ್ಯಾಂಗಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಬಿಕಾಸ್ ಎಡ್ರೆಸ್ಟ್ ಇದು ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ ಅದು. ಮತ್ತು ಹ್ಯಾಂಗಿಂಗ್ ಲೈಟ್ ಫಾರ್ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟ್ರ್ ಏನಕ್ಕೆ ಅಂದರೆ ಅದೊಂದು ನಾರ್ಮಲ್ ಟೆಕ್ನಿಕ್ಸ್, ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅನ್ನೋ ಒಂದು ಟೆಕ್ನಿಕ್ ಅಷ್ಟೇ ಅದು. ಓಕೆ. ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ನಾವು ಪ್ಯಾನ್ಲಿಂಗ್ ಮಾಡಿರ್ತೀವಿ, ಮೇಲಿಂದ ಲೈಟ್ ಬರುತ್ತೆ, ಕೆಳಗಡೆ ಟೇಬಲ್ ಸರ್ವ್ ಮಾಡೋದಾಗಲಿ. ಸೊ ಒಂದು ಒಳ್ಳೆ ಅಟ್ರಾಕ್ಷನ್ ಇರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಆಂಬಿಯನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ. ಕರೆಕ್ಟ್. ಮೇನ್ ಬೆಳಕು ಪರ್ಪಸ್ಗಿಂತ ಆಂಬಿಯನ್ಸ್ಗೋಸ್ಕರ ಮಾಡೋದು. ಆ್ಯಂಡ್ ಫಾಯರ್ಗೂ ಅಷ್ಟೇ. ಈಗ ನಾರ್ಮಲಿ ಮನೆಯೊಳಗೆ ಎಂಟ್ರ್ ಆಗಿದ ತಕ್ಷಣ ಕಾಣಿಸೋದೇ ನಿಮಗೆ ಫಾಯರ್ಗೆ ಒಂದು ಒಳ್ಳೆ ಹ್ಯಾಂಗಿಂಗ್ ಲೈಟ್ ಮಾಡಿ, ಹಿಂದೆ ಮಿರರ್ ಹಾಕಿ, ಕೆಳಗಡೆ ಟೇಬಲ್ ಮಾಡಿರ್ತೀವಿ. ಟ್ಯೂಬ್ ಲೈಟ್ಸ್ ಎಲ್ಲ ಯಾರು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇಂಥದ್ದು ಯೂಸ್ ಮಾಡಿದ್ರೆ ಮನೆ ಹೆಂಗಿದೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಆಂಬಿಯನ್ಸ್ ಚೇಂಜ್ ಆಗುತ್ತೆ, ಬರೋರ್ಗೆ ಒಂದು ಮೈಂಡ್ ಸೆಟೇ ಚೇಂಜ್ ಆಗುತ್ತೆ. ಲುಕ್ ಸ್ಟಾರ್ಟಿಂಗ್ ಬರೋದೇ ನಿಮ್ಗೆ ಅದೇ. ಸೊ ಅಲ್ಲಿ ಎಷ್ಟು ನಾವು ಯೂಸ್ ಮಾಡ್ತೀವೋ ತುಂಬ ಒಳ್ಳೆಯದು. ಆ್ಯಂಡ್ ನಾವು ಇದನ್ನು ಲಿವಿಂಗ್ ಏರಿಯಾ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ವಾಕಿಂಗ್ ಜಾಸ್ತಿ ಇರುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಟಚ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸ್ವಲ್ಪ ಜನ ಟಿವಿ ಕೊಟ್ಬಿಡ್ತಾರೆ, ಟಿವಿ ಪಕ್ಕದಲ್ಲಿ ಇರಲಿ ಅಂತ. ಬಟ್ ಟಿವಿನ ನಾವು ಕ್ಲೀನ್ ಮಾಡೋವಾಗಲಿ ರಿಪೇರ್ ಮಾಡಬೇಕಾದ್ರೆ ತುಂಬ ಹಿಂಸೆ ಸರ್. ಕರೆಕ್ಟ್. ಸೊ ಯೂಶಲಿ ಬೆಡ್, ಬ್ರೇಕ್ಫಾಸ್ಟ್ ಕೌಂಟರ್, ಫಾಯರ್ ಅಷ್ಟೇ ಸಾಕೋದು ಅಲ್ವಾ? ಓಕೆ. ಹ್ಯಾಂಗಿಂಗ್ ಲೈಟ್ಸನ್ನು ನೋಡ್ಕೊಂಡು ಯೂಸ್ ಮಾಡಿ ಹ್ಯಾಂಗಿಂಗ್ ಲೈಟ್ಸು ಶ್ಯಾಂಡ್ಲಿಯರ್ಸು ತುಂಬ ನೋಡ್ಕೊಬೇಕು. ಬಿಕಾಸ್ ಯಾಕಂದ್ರೆ ಅದು ತುಂಬ ಲುಕ್ ಇರುತ್ತೆ, ನಮಗೆ ಕಾಣಿಸೋ ಕಡೆ ಇರಬೇಕು. ಕಾಣಿಸ್ದಿರೋ ಕಡೆ ನಾವು ಹಾಕ್ಬಿಟ್ಟು ನಾವು ಮುಟ್ಟಕ್ಕಾಗಿಲ್ಲ ಅನ್ನೋದು ವೇಸ್ಟ್ ಅದು. ಸರ್ ನೀವು 3D ಡಿಸೈನ್ ಎಲ್ಲ ಕೊಡ್ತೀರಲ್ಲ, ಅದರಲ್ಲಿ ಇವೆಲ್ಲ ಮೆನ್ಷನ್ ಆಗಿರುತ್ತೆ ಸರ್. ಈ ಲೈಟ್ ಎಲ್ಲಿ ಬರುತ್ತೆ? ನಮ್ಮ 3D ಡಿಸೈನಲ್ಲಿ ಇನ್ಕ್ಲೂಡಿಂಗ್ ಒಂದು ಬಲ್ಪಿನ ಸ್ಟಾರ್ಟ್ ಆಗಿ ಒಂದು ಲೈಟ್, ಒಂದು ಶ್ಯಾಂಡ್ಲಿಯರು ಎಲ್ಲ ಮೆನ್ಷನ್ ಆಗಿರುತ್ತೆ, ಎಲ್ಲ ಕಾಣಿಸುತ್ತೆ ಕೂಡ. ಈಗ ನಾವು ಮಾತಾಡಿದ್ವಿ ಇವೆಲ್ಲ ಬರುತ್ತೆ ಸರ್, ಎಲ್ಲ ಬರುತ್ತೆ. ಸೈಜ್ ಎಷ್ಟು ಬಂದಿದೆ ಇದೆಲ್ಲ ಬರುತ್ತೆ. ಇವಾಗ ನಾರ್ಮಲಿ ನಿಮ್ಗೆ ಏನಂದ್ರೆ ಒಂದು ಬಾರ್ಡರ್ ಒಂದು ಪ್ಯಾನಲ್ ಲೈಟ್ ಅನ್ಕೊಳ್ಳಿ, ಒಳಗಡೆ ರೋಪ್ ಲೈಟ್ ಅನ್ಕೊಳ್ಳಿ, ಮತ್ತೆ ಕಟೌಟ್ ಬಂದು ಪ್ರೊಫೈಲ್ ಲೈಟ್, ಸೈಡಲ್ಲಿ ಒಂದು ಟ್ಯೂಬ್ ಲೈಟ್. ಸೊ ಇದೆಲ್ಲ ನಿಮ್ಗೆ ಕಾಣಿಸುತ್ತೆ, ಬಂದೇ ಬರುತ್ತೆ, ಎಲ್ಲ ಬರುತ್ತೆ ಸರ್. ಓಕೆ. ಇನ್ನೊಂದು ಕ್ವಶನ್ ಕೇಳಿ, ಲಾಸ್ಟ್ ಕ್ವಶನ್ ಇದು. ಸೊ ಎಲ್ಲ ಮಾಡ್ಸಿರ್ತಾರೆ, ಜೊತೆಲಿ ಒಂದು ಟ್ಯೂಬ್ ಲೈಟ್ ಹಾಕಿರ್ತಾರೆ ಸರ್. ಇವ್ರು ಸಜೆಸ್ಟ್ ಮಾಡ್ತೀರಾ ಅದು ಬೇಡ ಅಂತ ಹೇಳ್ತೀರಾ? ಸರ್ ಸಜೆಸ್ಟ್ ಏನಕ್ಕೆ ತುಂಬ ಮಾಡಕ್ ಹೋಗಲ್ಲ ಅಂದ್ರೆ ಪ್ಯಾನಲ್ ಲೈಟ್ಸ್ ಇದೆ, ಈಗ ಸಾಕಂತೀರ? ಸಾಕು ಸರ್, ಯಾಕಂದ್ರೆ ಎಲ್ಲ LED ನೇ ಇರುತ್ತೆ. LED ನೇ ಸರ್, ಏನಾಗಲ್ಲ ಸರ್. ಫಿಲಿಪ್ಸ್ ಇಂದ ಏನಾಗುತ್ತೆ ಸರ್. ಅಂಡ್ ಇನ್ನೊಂದು ಅಷ್ಟು ಲೈಟ್ಸ್
ಲೈಟ್ಸ್ ಡಿಸ್ಪರ್ಸ್ ಮಾಡುವಾಗ ವಾಟ್ಸ್ ಕಮ್ಮಿಗೆ ಹೋಗಿ 6 ವಾಟ್ಸ್ಗೆ ಹೋಗಿ 4 ಬಾರ್ಡರ್ಗೆ ಹಾಕೊಳ್ಳಿ ಸಾಕಲ್ವ ಸರ್. ಅದ್ರ ಬದಲು ಟ್ಯೂಬ್ ಲೈಟ್ ಒಂದು ಸೆಂಟ್ರಲ್ ಹಾಕಿ ಬರೀ ಅಲ್ಲಿ ಮಾತ್ರ ಬೆಳಕು ಬರುತ್ತೆ. 4 ಕಡೆ 4 ಲೈಟ್ ಹಾಕಿದ್ರೆ ಮುಗೀತು. ಒಳ್ಳೆ ಐಡಿಯಾ ಕೊಟ್ಟರೆ ಇದು. ಸೊ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ, ದೊಡ್ಡ 4 ಹಾಕಿರ್ತೀವಿ ಗುರು, ಬಿಲ್ ಜಾಸ್ತಿ ಬರುತ್ತೆ, ಟ್ಯೂಬ್ಲೈಟ್ ಹಾಕೋಣ ಅಂತ ಇರ್ತೀರ. ಅದ್ರ ಬದಲು ಸೀರಿಯಲ್ 6 ಬೇಡ್ದು 4 ಕಡೆ ಹಾಕೊಂಡ್ಬಿಡ್ಲಿ, ಅದನ್ನ ಆನ್ ಮಾಡ್ಕೊಂಡ್ಬಿಡಿ. ಸೊ ನಿಮ್ಗೆ ಇಲ್ಲ ಆ ಕಡೆ ಲೈಟು ಆಯಿತು, ಪವರ್ ಬಿಲ್ಲು ಸೇವ್ ಆಯಿತು ಅಲ್ವಾ. ಸೊ ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬರೀ ನೆಂಟರು ಬಂದಾಗ ಮಾತ್ರ ನೀವು ಇದು ಫಾಲ್ ಸೀಲಿಂಗ್ ಹಾಕೋ ಬದಲು ನೀವು ಕೂಡ ರೆಗ್ಯುಲರ್ ಆಗಿ ಎಂಜಾಯ್ ಮಾಡಿ. ಈ ಟ್ಯೂಬ್ಲೈಟನ್ನೆಲ್ಲ ತೆಗೆದು ಬಿಸಾಕಿ ಅದನ್ನ ಎಂಡ್ ಮಾಡಿ ವೀಕ್ಷಕರೇ. ಚೆನ್ನಾಗಿದೆ. ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕಂದರೆ ಬ್ರಿಕ್ ಆ್ಯಂಡ್ ಫ್ಲೈಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಪ್ರೈಸಿಂಗ್ ಯಾವ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ? ಸ್ಕ್ವೇರ್ ಫೀಟ್ ಪ್ರೈಸ್ ನಮ್ಮದು ಸರ್ ನಮಗೆ 750 ಸ್ಟಾರ್ಟ್ ಆಗುತ್ತೆ. 750 ಟು ಅಪ್ ಟು ಪ್ರೀಮಿಯಂ 3,500 ಹೋಗ್ತೀವಿ. ಓಕೆ. ವರ್ಕ್ ಅಂತ ಬಂದಾಗ ಎಲ್ಲೆಲ್ಲಿವರೆಗೆ ವರ್ಕ್ ಮಾಡ್ತೀರಾ ನೀವು? ಸರ್ ನಾವು ವರ್ಕ್ ಅಂತ ಬಂದು ಆಲ್ ಓವರ್ ಕರ್ನಾಟಕ ಮಾಡೇ ಮಾಡ್ತೀವಿ ಸರ್. ನಡೀತಿದೆ ನಮ್ದು ಆಲ್ರೆಡಿ. ಆಲ್ಮೋಸ್ಟ್ ಉತ್ತರ ಕನ್ನಡ 4-5 ಪ್ರಾಜೆಕ್ಟ್ಸ್ ಮಾಡ್ತಿದ್ದೀವಿ. ಈ ಕಡೆ ವೆಸ್ಟರ್ನ್ ಘಾಟ್ಸಲ್ಲೂ ಮಾಡ್ತಿದ್ದೀವಿ. ಬೆಂಗಳೂರಿಗಿಂತ ನಮ್ಗೆ ಔಟ್ಸೈಡ್ ಜಾಸ್ತಿ ಆಗಿ ಬರ್ತಾ ಇದೆ ಇವಾಗ. ಸೂಪರ್ ಆಗಿ ಹೇಳಿದ್ರಿ. ಆ್ಯಂಡ್ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರದ್ದು ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಹೋಮ್ ಟೂರ್ಗಳು ಬರ್ತಾ ಇದೆ. ನಾಲೆಜ್ ವಿಡಿಯೋ ಅಂತೂ ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕೊಟೇಶನ್ ಅಂತ ತೊಗೊಬೋದು. ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ನ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಒಂದು ಇಂಟೀರಿಯರ್ ಬಗ್ಗೆ ಒಂದು ಒಳ್ಳೆ ನಾಲೆಜ್ ಇನ್ಫಾರ್ಮೇಷನನ್ನು ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.